Dear friends, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಞಾನ ಗಂಗೋತ್ರಿ. ಈ ತರಗತಿಯಲ್ಲಿ ನಾವು ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ಫಾರ್ ದ ಡೇಟ್ ಆಫ್ 20th ಜುಲೈ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದಿ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದಿ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಿರ್ತೇವೆ, ಅದಕ್ಕೂ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ ಮತ್ತು ಈ ಪ್ರಚಲಿತ ಘಟನೆಗಳ PDF ಅನ್ನ ನೀವು ಜ್ಞಾನ ಗಂಗೋತ್ರಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. So before going into today's articles, these are the key answers of Inquest challenge number 214, and we appreciate Divakar Shishal, Shivagond, Vijay Kumar, Sunil Patil, Panchakshari, Vijay Veerasheva, Kiran Gowda, and many others also have given correct answers. Thank you very much for your participation. With this, let's get into the first article. India's biggest expressway, ಭಾರತದ ಅತಿ ದೊಡ್ಡ ಎಕ್ಸ್‌ಪ್ರೆಸ್ ವೇ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಆಕ್ಚುಲಿ ಕಳೆದ ವಾರದಲ್ಲಿ ನಾವು ಭಾರತದಲ್ಲಿರ್ತಕ್ಕಂಥ ಲಾಂಗೆಸ್ಟ್ ಅಂದ್ರೆ ಅತಿ ಉದ್ದನೆಯ ಮತ್ತು ವೈಡೆಸ್ಟ್ ಅತ್ಯಂತ ಅಗಲವಾಗಿರ್ತಕ್ಕಂಥ ಎಕ್ಸ್‌ಪ್ರೆಸ್ ವೇಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನಿಮ್ಗೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ಭಾರತ ದೇಶದಲ್ಲಿ ಪ್ರಸ್ತುತವಾಗಿ ಲಾಂಗೆಸ್ಟ್ ಅತಿ ಉದ್ದನೆಯ ಮತ್ತು ಅತ್ಯಂತ ಅಗಲವಾಗಿರ್ತಕ್ಕಂಥ ಎಕ್ಸ್‌ಪ್ರೆಸ್ ವೇ ಯಾವುದು ಅಂತ ನೀವು ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಹಾಗಿದ್ರೆ ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಬಿಗ್ಗೆಸ್ಟ್ ಅಂದ್ರೆ ಅತಿ ದೊಡ್ಡವಾದ ಒಂದು ಎಕ್ಸ್‌ಪ್ರೆಸ್ ವೇ ಆಗಿರುತ್ತೆ. ಸೊ ಇದನ್ನ ಮಹಾರಾಷ್ಟ್ರದಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಒಂದು ಎಕ್ಸ್‌ಪ್ರೆಸ್ ವೇ ಆಗಿರುತ್ತೆ. ಸೊ ಇದು ಮುಂಬೈನಿಂದ ನಾಗ್ಪುರ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಎಕ್ಸ್‌ಪ್ರೆಸ್ ವೇ ಆಗಿರುತ್ತೆ. ಸೊ ಮುಂಬೈನಿಂದ ನಾಗ್ಪುರ್ಗೆ 700 ಕಿಲೋಮೀಟರ್ ಜರ್ನಿ ಇರುತ್ತೆ. ಈ ಒಂದು ಎಕ್ಸ್‌ಪ್ರೆಸ್ ವೇನ ಮುಖಾಂತರ 700 ಕಿಲೋಮೀಟರ್ಸ್ ನ 8 ಗಂಟೆಗಳಲ್ಲಿ ಪ್ರಯಾಣ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ದಿ ನೇಮ್ ಆಫ್ ದಿ ಎಕ್ಸ್‌ಪ್ರೆಸ್ ವೇ ಅಂತ ಪ್ರಶ್ನೆ ಕೇಳಿದ್ರೆ, ಸಮೃದ್ಧಿ ಮಹಾಮಾರ್ಗ್ ಅಂತ ಅದಕ್ಕೆ ನೇಮ್ ಅನ್ನ ಮಾಡಿರ್ತಾರೆ. ಸೊ ಈ ಒಂದು ಮಹಾಮಾರ್ಗವನ್ನ 15ನೇ ಆಗಸ್ಟ್ ಅಂದ್ರೆ ನಮ್ಮ ಒಂದು ಸ್ವತಂತ್ರ ದಿನದಂದು ಪಾರ್ಷಿಯಲಿ ಇನಾಗ್ರೇಟ್ ಮಾಡ್ತಾರೆ, ಅಂದ್ರೆ ಭಾಗಶಃ ಅದನ್ನ ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಕೆಲವೊಂದು ಭಾಗಗಳು ಮಾತ್ರ ಸಂಚಾರ ಮಾಡ್ಲಿಕ್ಕೆ ಮುಕ್ತವಾಗಿರುತ್ತೆ. ಸೊ ಈ ಒಂದು ಎಕ್ಸ್‌ಪ್ರೆಸ್ ವೇ ನಾನು ಮುಂಚೆನೆ ಹೇಳ್ದಾಗೆ ಮುಂಬೈನಿಂದ ನಾಗ್ಪುರ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಸೊ ಇದರೊಂದಿಗೆ ವಿದರ್ಭ ರೀಜನ್ಗೂ ಕೂಡ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಮಾರ್ಗ ಇದಾಗಿರುತ್ತೆ. ಸೊ ಈ ಒಂದು ಮಾರ್ಗವನ್ನ ನಾವು ಸಮೃದ್ಧಿ ಮಹಾಮಾರ್ಗ ಅಂತ ಕರಿತಾ ಇದ್ವಿ. ಸೊ ಮುಂಚೆ ಏನ್ ಇದಕ್ಕೆ ಹೆಸರಿಟ್ಟಿದ್ರು ಅಂದ್ರೆ, ಬಾಳಾ ಸಾಹೇಬ್ ಠಾಕ್ರೆ ಮಹಾರಾಷ್ಟ್ರ ಸಮೃದ್ಧಿ ಮಹಾಮಾರ್ಗ ಅಂತ ಹೆಸರಿಟ್ಟಿದ್ರು. ಸೊ ಪ್ರಸ್ತುತವಾಗಿ ನಾವು ಇದನ್ನ ಸಮೃದ್ಧಿ ಮಹಾಮಾರ್ಗ ಅಂತಾನೆ ಕರಿತೇವೆ. ಹಾಗಿದ್ರೆ ಇದು ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ಎಷ್ಟು ಜಿಲ್ಲೆಗಳ ಮೇಲೆ ಹಾದು ಹೋಗುತ್ತೆ ಅಂದ್ರೆ, ಇದು 10 ಜಿಲ್ಲೆಗಳ ಮೇಲೆ ಹಾದು ಹೋಗ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಆ 10 ಜಿಲ್ಲೆಗಳು ಯಾವ್ದ್ಯಾವ್ದು ಅಂತ ನಾವಿಲ್ಲಿ ಮೆನ್ಷನ್ ಮಾಡಿರ್ತೇವೆ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ಅದಕ್ಕಿಂತ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂದ್ರೆ, ಇದು ಒಂದು ಪೋರ್ಟ್ ಅಂದ್ರೆ ಬಂದರಿಗೂ ಕೂಡ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಆ ಪೋರ್ಟ್ ಯಾವುದು ಅಂದ್ರೆ ಜವಾಹರ್ಲಾಲ್ ನೆಹರು ಪೋರ್ಟ್ ಗೆ ಕೂಡ ಕನೆಕ್ಟ್ ಮಾಡ್ತಕ್ಕಂಥ ಅಂದ್ರೆ ನೇರವಾಗಿ ಸಂಪರ್ಕ ಮಾಡ್ತಕ್ಕಂಥ ಒಂದು ಎಕ್ಸ್‌ಪ್ರೆಸ್ ವೇ ಆಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಮಹಾರಾಷ್ಟ್ರದ ಎಕ್ಸಿಮ್ ಟ್ರೇಡ್ ಅಂತ ನಾವೇನ್ ಕರಿತೀವಿ, ಎಕ್ಸಿಮ್ ಅಂದ್ರೆ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಅಂತ ನಾವೇನ್ ಕರಿತೀವಿ, ಆಮದು ರಫ್ತು ಅಂತ ನಾವೇನ್ ಕರಿತೀವಿ. ಸೊ ಈ ರೀತಿಯ ವ್ಯಾಪಾರ ವೃದ್ಧಿ ಆಗ್ಲಿಕ್ಕೆ ಸಹಾಯ ಆಗ್ತಕ್ಕಂಥ ಒಂದು ಎಕ್ಸ್‌ಪ್ರೆಸ್ ವೇ ಇದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ನಾವು ಮಹಾರಾಷ್ಟ್ರ ಮ್ಯಾಪ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದರ ನೈಬರಿಂಗ್ ಸ್ಟೇಟ್ಸ್ ನಾವು ನೋಡೋದಾದ್ರೆ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಗೋವಾನ ನೋಡ್ಬೋದು, ಎರಡನೇದು ಕರ್ನಾಟಕ, ಮೂರನೇದು ತೆಲಂಗಾಣ, ನಾಲ್ಕನೇದು ಛತ್ತೀಸ್ಗಢ, ಐದನೇದು ಮಧ್ಯಪ್ರದೇಶ ಮತ್ತು ಆರನೇದು ಗುಜರಾತ್. ಸೊ ಇದು 6 ಸ್ಟೇಟ್ಸ್ ನೊಂದಿಗೆ ಬೌಂಡ್ರಿಯನ್ನ ಶೇರ್ ಮಾಡಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ನಾವು ಅರೇಬಿಯನ್ ಸೀಗೂ ಕೂಡ ಕನೆಕ್ಟ್ ಆಗಿರ್ತಕ್ಕಂಥ ಒಂದು ರಾಜ್ಯ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಫಸ್ಟ್ 100% ಲ್ಯಾಂಡ್ ಲಾರ್ಡ್ ಮೇಜರ್ ಪೋರ್ಟ್ ಆಫ್ ಇಂಡಿಯಾ, ಅಂದ್ರೆ ಭಾರತದ ಮೊಟ್ಟ ಮೊದಲ 100% ಭೂ ಮಾಲೀಕರ ಪ್ರಮುಖ ಬಂದರು ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ 100% ಲ್ಯಾಂಡ್ ಲಾರ್ಡ್ ಮೇಜರ್ ಅಂತ ಹೇಳಿದ್ರೆ, ಸೊ PPP ಅಂತ ನಾವು ಕರಿತೀವಿ, ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಇರ್ತಕ್ಕಂಥ 100% PPP ಅಲ್ಲಿ ಇರ್ತಕ್ಕಂಥ ಮೊಟ್ಟ ಮೊದಲ ಬಂದರು ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ, ಸೊ ಒನ್ಸ್ ಅಗೇನ್ ಇಟ್ ಈಸ್ ಜವಾಹರ್ಲಾಲ್ ನೆಹರು ಪೋರ್ಟ್ ಆಗಿರುತ್ತೆ. ಸೊ ಈ ಒಂದು ಪೋರ್ಟ್ ಇವಾಗ ಭಾರತ ದೇಶದಲ್ಲಿ 100% ಲ್ಯಾಂಡ್ ಲಾರ್ಡ್ ಆಗಿರ್ತಕ್ಕಂಥ ಒಂದು ಪೋರ್ಟ್ ಆಗಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಎಲ್ಲಾ ಬರ್ತ್ಸ್ ಏನಿರುತ್ತೆ, ಸೊ ಅದು ಇವಾಗ PPP ಮಾಡೆಲ್ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ಅಲ್ಲಿ ಇಂಪ್ಲಿಮೆಂಟ್ ಆಗಿರ್ತಕ್ಕಂಥ ಒಂದು ಬಂದರನ್ನ ನಾವು ಮೊಟ್ಟ ಮೊದಲ ಬಾರಿಗೆ ನೋಡ್ಬೋದಾಗಿರುತ್ತೆ. ಸೊ ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಜವಾಹರ್ಲಾಲ್ ನೆಹರು ಪೋರ್ಟ್ ಅಂದ್ರೆ, ಸೊ ದಿಸ್ ಇಸ್ ರ್ಯಾಂಕ್ 26th ಅಮಾಂಗ್ ದಿ ಟಾಪ್ 100 ಗ್ಲೋಬಲ್ ಪೋರ್ಟ್ಸ್, ಅಂದ್ರೆ ಈ ಜಾಗತಿಕವಾಗಿ ಇರ್ತಕ್ಕಂಥ ಒಂದು
ಟಾಪ್ 100 ಪೋರ್ಟ್ಸ್ ಏನಿದಾವೆ ಅಥವಾ ಬಂದರುಗಳು ಏನಿದಾವೆ, ಸೊ ಅದರಲ್ಲಿ 26ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ಬಂದರು ಇದಾಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ನ ನಾವು ಏನಂತ ಕರಿತೀವಿ ಅಂದ್ರೆ ಲೈಟ್ಸ್ ಲಿಸ್ಟ್ ಅಂತ ಕರಿತೀವಿ. ಸೊ ಈ ಒಂದು ಪಟ್ಟಿಯ ಪ್ರಕಾರ, ಸೊ ಈ ಪಟ್ಟಿ 2021ರಲ್ಲಿ ಬಿಡುಗಡೆ ಆಗಿರುತ್ತೆ. ಸೊ ಅದರಲ್ಲಿ ನಾವು ಜವಾಹರ್ಲಾಲ್ ನೆಹರು ಬಂದರನ್ನ 26ನೇ ಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಮೇಜರ್ ಪೋರ್ಟ್ಸ್, ಮೈನರ್ ಪೋರ್ಟ್ಸ್ ಅಂತ ಕರಿತೀವಿ, ಅಂದ್ರೆ ಪ್ರಮುಖವಾದ ಬಂದರುಗಳು ಮತ್ತೆ ಈ ಮೈನರ್ ಪೋರ್ಟ್ಸ್ ಅಂತ ಕರಿತೀವಿ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಮೇಜರ್ ಪೋರ್ಟ್ಸ್ ಯಾವ್ದ್ಯಾವ್ದು ಅಂತ ಮಾತ್ರ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ರೆ ನೀವು ಇಲ್ಲಿ ದೀನ್ ದಯಾಳ್ ಪೋರ್ಟ್ ಟ್ರಸ್ಟ್ ಅಂತ ಕರಿತೇವೆ. ಸೊ ದಟ್ ಈಸ್ ನಂಬರ್ 1. ಸೊ ನಂಬರ್ 2 ಮುಂಬೈ ಪೋರ್ಟ್ ಆಗಿರುತ್ತೆ. ನಂಬರ್ 3 ಬಂದು ಜವಾಹರ್ಲಾಲ್ ನೆಹರು ಪೋರ್ಟ್ ಆಗಿರುತ್ತೆ. ಸೊ ಇದೇ ಪೋರ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಇದು ಕಂಪ್ಲೀಟ್ ಆಗಿ PPPಗೆ ಒಳಪಟ್ಟಿರ್ತಕ್ಕಂಥ ಒಂದು ಪೋರ್ಟ್ ಆಗಿರುತ್ತೆ. ಸೊ 4ನೇದನ್ನ ನಾವು ಪಣಜಿ ಪೋರ್ಟ್ ಅಂತ ಕರಿತೀವಿ. 5ನೇದು ಮರ್ಮಗೋವಾ ಆಗಿರುತ್ತೆ. ಸೊ ಕರ್ನಾಟಕದಲ್ಲಿರ್ತಕ್ಕಂಥ ಪೋರ್ಟ್ ಅನ್ನ ನಾವು ಮ್ಯಾಂಗಳೂರು ಬಂದರು ಅಂತ ಕರಿತೀವಿ. ಸೊ ಅದಾದ್ಮೇಲೆ ಕೇರಳದಲ್ಲಿ ಕೊಚ್ಚಿ, ಅದಾದ್ಮೇಲೆ ಈ ತಮಿಳುನಾಡಲ್ಲಿ 3 ನೋಡ್ಬೋದಾಗಿರುತ್ತೆ. ಸೊ ಒಂದು ಟ್ಯೂಟಿಕೋರಿನ್ ಅಂತ ಕರಿತೀವಿ. ಅದಾದ್ಮೇಲೆ 9ನೇದನ್ನ ಚೆನ್ನೈ, ಅದಾದ್ಮೇಲೆ ಎನ್ನೋರ್, 10ನೇದು ಎನ್ನೋರ್ ಆಗಿರುತ್ತೆ. ಸೊ ಅದಾದ್ಮೇಲೆ 11ನೇದು ವಿಶಾಖಪಟ್ಟಣಂ, ಇದು ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಪೋರ್ಟ್ ಆಗಿರುತ್ತೆ. ಸೊ ಒಡಿಶಾದಲ್ಲಿ ನಾವು ಪಾರಾದೀಪ್ ನೋಡ್ಬೋದಾಗಿರುತ್ತೆ. ಮತ್ತು ಈ ವೆಸ್ಟ್ ಬೆಂಗಾಲ್ ಅಲ್ಲಿ ನಾವು ಇಲ್ಲಿ ಹಲ್ದಿಯಾ ಅಂತಕ್ಕಂಥ ಒಂದು ಪೋರ್ಟ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಭಾರತದಲ್ಲಿ ಒಟ್ಟು 13 ಮೇಜರ್ ಪೋರ್ಟ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಜವಾಹರ್ಲಾಲ್ ನೆಹರು ಪೋರ್ಟ್ ಏನಿದೆ, ಸೊ ಇದು ಕಂಪ್ಲೀಟ್ ಆಗಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಗೆ ಒಳಗೊಂಡಿರ್ತಕ್ಕಂಥ ಒಂದು ಪೋರ್ಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅಥವಾ ಹಣಕಾಸು ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಒಂದು ಪೋರ್ಟಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಒಂದು ಪೋರ್ಟಲ್ ನ ನಾವು ಜನ ಸಮರ್ಥ ಪೋರ್ಟಲ್ ಅಂತ ಕರಿತೀವಿ. ಸೊ ಏನಿದು ಜನ್ ಸಮರ್ಥ ಪೋರ್ಟಲ್ ಅಂದ್ರೆ, ಸೊ ಇದರಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಅಂದ್ರೆ ಸ್ಟೂಡೆಂಟ್ಸ್ ಅಂತ ನಾವೇನ್ ಕರಿತೀವಿ. ಸೊ ಅದಾದ್ಮೇಲೆ ಫಾರ್ಮರ್ಸ್, ರೈತರಿಗೆ ಸಂಬಂಧಪಟ್ಟಿದ್ದು, ಮತ್ತೆ ಆಂಟರ್ಪ್ರಿನಿಯರ್ಸ್ ಅಂದ್ರೆ ಉದ್ಯಮಿಗಳು ಅಂತ ನಾವೇನ್ ಕರಿತೀವಿ. ಸೊ ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಯೋಜನೆಗಳೇನಿರುತ್ತೆ. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಗೆ ಸಂಬಂಧಪಟ್ಟಂತೆ ಎಜುಕೇಶನ್ ಲೋನ್ ಇರ್ಬೋದು, ರೈತರಿಗೆ ಸಂಬಂಧಪಟ್ಟಂತೆ MSP ಇರ್ಬೋದು. ಸೊ ಈ ರೀತಿಯಾಗಿ ಬೆನಿಫಿಟ್ ಸ್ಕೀಮ್ಸ್ ಏನಿರುತ್ತೆ ಅದನ್ನೆಲ್ಲ ಇಂಟಿಗ್ರೇಟ್ ಮಾಡಿ ಒಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಲಭ್ಯ ಇರತಕ್ಕಂತ ಒಂದು ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಜನ ಸಮರ್ಥ ಪೋರ್ಟಲ್ ಅಂತ ಕರಿತೀವಿ. ಸೊ ಈ ಒಂದು ಜನ್ ಸಮರ್ಥ ಪೋರ್ಟಲ್ ಅಲ್ಲಿ ಎಷ್ಟು ಒಂದು ಸ್ಕೀಮ್ಸ್ ನ ಈಗ ಇಂಪ್ಲಿಮೆಂಟ್ ಮಾಡಿದ್ದಾರೆ ಫಸ್ಟ್ ಫೇಸ್ ಅಲ್ಲಿ, ಎಲ್ಲ ಒಂದು ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಮತ್ತು ಈ ಪೋರ್ಟಲ್ ಇಂದ ಆಗ್ತಕ್ಕಂತ ಬೆನಿಫಿಟ್ಸ್ ಏನೇನು ಎಲ್ಲದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಪೋರ್ಟಲ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ಸ್ಕೀಮ್ ಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅಥವಾ ಫಲಾನುಭವಿಗಳು ಅಂತ ನಾವೇನ್ ಕರಿತೀವಿ. ಸೊ ಫಲಾನುಭವಿಗಳಾಗಿರ್ಬೋದು ಮತ್ತೆ ಪಾಲುದಾರರಾಗಿರ್ಬೋದು, ಎಲ್ಲರನ್ನ ಒಟ್ಟಿಗೆ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಅಲ್ಲಿ ತೆಗೆದುಕೊಂಡು ಬರ್ತಕ್ಕಂಥ ಒಂದು ಏಜೆನ್ಸಿ ಇದಾಗಿರುತ್ತೆ ಅಥವಾ ಪ್ಲಾಟ್ಫಾರ್ಮ್ ಇದಾಗಿರುತ್ತೆ. ಸೊ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಸ್ತುತವಾಗಿ 13 ಸ್ಕೀಮ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಥವಾ ಇಲ್ಲಿ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಸೊ 13 ಸ್ಕೀಮ್ಸ್ ಗಳನ್ನ ನಾವು ಒಂದೇ ವೇದಿಕೆ ಮುಖಾಂತರ ಪ್ರೋಸೆಸ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಎಲಿಜಿಬಿಲಿಟಿ ಅಂದ್ರೆ ಆ ಒಂದು ಅರ್ಹತೆಯನ್ನ ಕೂಡ ಚೆಕ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಆ ಸ್ಕೀಮ್ಗೆ ನಾವು ಅರ್ಹರಾಗಿದ್ದೀವಾ ಅಥವಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೂ ಸಹಾಯ ಆಗುತ್ತೆ. ಮತ್ತು ಗೈಡೆನ್ಸ್ ಕೂಡ ಕೊಡುತ್ತೆ. ಅಂದ್ರೆ ಈ ಸ್ಕೀಮ್ ಅನ್ನ ನಾನು ಪಡೆದುಕೊಳ್ತಕ್ಕಂಥ ಒಂದು ಮಾರ್ಗದರ್ಶನವನ್ನ ಕೊಡ್ತಕ್ಕಂಥ ಒಂದು ಪೋರ್ಟಲ್ ಆಗಿರುತ್ತೆ. ಅದಾದ್ಮೇಲೆ ಈ ಒಂದು ಆಟೋಮೇಟೆಡ್ ರೆಕಮೆಂಡೇಶನ್ಸ್ ಅಂತ ಕರಿತೀವಿ. ಅಂದ್ರೆ ಈ ಫಲಾನುಭವಿಗಳು ಏನಿರ್ತಾರೆ, ಸೊ ಅವರಿಗೆ ಸ್ವಯಂ ಆಗಿ ಶಿಫಾರಸುಗಳನ್ನ ಮಾಡುತ್ತೆ. ಅಂದ್ರೆ ಅವರ ಒಂದು ಡೀಟೇಲ್ಸ್ ನ ಕೊಡೋದರ ಮುಖಾಂತರ ಬೆಸ್ಟ್ ಸೂಟಬಲ್ ಸ್ಕೀಮ್ ಏನಿದೆ ನಮ್ಗೆ ಅನ್ನೋದನ್ನ ಕೂಡ ಇದು ಶಿಫಾರಸು ಮಾಡುತ್ತೆ. ಅದಾದ್ಮೇಲೆ ಡಿಜಿಟಲ್ ಅಪ್ರೂವಲ್ ಆಫ್ ದಿ ಲೋನ್ ಅಪ್ಲಿಕೇಶನ್, ಅಂದ್ರೆ ಈ ಒಂದು ಸಾಲದ ಅರ್ಜಿ ಏನಿರುತ್ತೆ ಅದು ಡಿಜಿಟಲ್ ಆಗಿ ಅನುಮೋದನೆ ಆಗುತ್ತೆ. ನಾವು ಈ ಒಂದು ಕಚೇರಿಗಳಿಗೆ ತಿರುಗ್ತಕ್ಕಂತ ಅವಶ್ಯಕತೆ ಇಲ್ಲ. ಸೊ ನೇರವಾಗಿ ಇದು ಈ ಪ್ಲಾಟ್ಫಾರ್ಮ್ ನ ಮುಖಾಂತರ ಅದು ಅಪ್ರೂವ್ ಆಗ್ತಾ ಬರುತ್ತೆ. ಸೊ ಅದಾದ್ಮೇಲೆ ರಿಯಲ್ ಟೈಮ್ ಸ್ಟೇಟಸ್ ಏನಿರುತ್ತೆ, ಅಂದ್ರೆ ಆ ಒಂದು ಲೋನ್ ನಮ್ಗೆ ಅಪ್ರೂವ್ ಆದ್ಮೇಲೆ ಆ ಒಂದು ಸ್ಟೇಟಸ್ ಏನಿರುತ್ತೆ ಅದನ್ನು ಕೂಡ ನಾವು ರಿಯಲ್ ಟೈಮ್ ಅಲ್ಲಿ ಟ್ರ್ಯಾಕ್ ಮಾಡ್ತಕ್ಕಂಥ ಒಂದು ಪೋರ್ಟಲ್ ಇದಾಗಿರುತ್ತೆ. ಸೊ ಈ ಒಂದು ಪೋರ್ಟಲ್ ಇಂದ ಏನಾಗುತ್ತೆ ಅಂದ್ರೆ ಲೋನ್ ಅಪ್ಲಿಕೇಶನ್ ಅಂಡ್ ಡಿಸ್ಬರ್ಸ್ಮೆಂಟ್ ಪ್ರೋಸೆಸ್ ಏನಿರುತ್ತೆ, ಅಂದ್ರೆ ಸಾಲಕ್ಕೆ ಅರ್ಜಿ ಹಾಕೋದಾಗಿರ್ಲಿ, ಆ ಸಾಲವನ್ನ ವಿತರಣೆ ಮಾಡ್ತಕ್ಕಂಥ ಪ್ರಕ್ರಿಯೆ ಏನಾಗಿರ್ಲಿ ಅದು ಬಹಳ ಸುಲಭವಾಗುತ್ತೆ. ಸೊ ಇದರಲ್ಲಿ ಆಸ್ ಐ ಟೋಲ್ಡ್ ಯು ಬಿಫೋರ್ 13 ಸ್ಕೀಮ್ಸ್ ಅಂದ್ರೆ ಕ್ರೆಡಿಟ್ ಲಿಂಕ್ ಸ್ಕೀಮ್ಸ್ ಏನಿರುತ್ತೆ ಅದನ್ನೆಲ್ಲಾನು ಲಿಂಕ್ ಮಾಡಲಾಗಿರುತ್ತೆ. ಆ ಸ್ಕೀಮ್ಸ್ ಯಾರಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಯೂತ್, ಸ್ಟೂಡೆಂಟ್ಸ್, ಆಂಟರ್ಪ್ರಿನಿಯರ್ಸ್ ಮತ್ತೆ ಫಾರ್ಮರ್ಸ್ಗೆ ಅಂದ್ರೆ ಯುವ ಜನರು, ವಿದ್ಯಾರ್ಥಿಗಳು, ವಾಣಿಜ್ಯೋದ್ಯಮಿಗಳು ಮತ್ತು ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಒಂದು ಸ್ಕೀಮ್ಸ್ ನ, ಫಾರ್ ಎಕ್ಸಾಂಪಲ್ ಎಜುಕೇಶನ್ ಲೋನ್ ಇರ್ಬೋದು, ಕೃಷಿ ಸಾಲ ಇರ್ಬೋದು, ಬಿಸ್ನೆಸ್ ಲೋನ್ ಇರ್ಬೋದು, ಎಲ್ಲವನ್ನು ಒಂದು ಕಡೆ ಇಂಟಿಗ್ರೇಟ್ ಮಾಡಿರ್ತಾರೆ. ಸೊ ಅದನ್ನ ನಾವು ಜನ್ ಸಮರ್ಥ ಪೋರ್ಟಲ್ ಅಂತ ಕರಿತೇವೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ Telangana government announces DICRA in partnership with
UNDP ಅಂದ್ರೆ ತೆಲಂಗಾಣ ಸರ್ಕಾರ ಏನ್ ಮಾಡಿರುತ್ತೆ ಅಂದ್ರೆ UNDP ಯ ಸಹಯೋಗದೊಂದಿಗೆ, UNDP ಬಗ್ಗೆ ಕೂಡ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ಇವರ ಸಹಯೋಗದೊಂದಿಗೆ ಡೈಕ್ರಾ ಅಂತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡ್ತಾ ಇದೆ. ಡೈಕ್ರಾ ಅಂದ್ರೆ ನೆನ್ಪಿಟ್ಕೊಳ್ಳಿ, ಸೊ ಇದು ಈ ಒಂದು ಕ್ಲೈಮೇಟ್ ಝೋನ್ಸ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಈ ಪ್ರದೇಶಕ್ಕೆ ತಕ್ಕಂತೆ ಬೆಳೆಗಳನ್ನ ಬೆಳಿಲಿಕ್ಕೆ ಮಾಡ್ತಕ್ಕಂಥ ಒಂದು ರಿಸರ್ಚ್ ವ್ಯವಸ್ಥೆಯನ್ನ ನಾವು ಡೈಕ್ರಾ ಅಂತ ಕರಿತೇವೆ. ಅಂದ್ರೆ ಈ ಆ ಒಂದಿನ ಮಣ್ಣಿನ ಗುಣ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ವಾತಾವರಣ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಮಳೆಯ ಪ್ರಮಾಣ ಆಗಿರ್ಬೋದು, ನೀರಿನ ಲಭ್ಯತೆ ಆಗಿರ್ಬೋದು, ಸೊ ಇದಕ್ಕೆ ತಕ್ಕಂತೆ ಯಾವ ಬೆಳೆಗಳನ್ನ ನಾವು ಬೆಳೆದ್ರೆ ಸೂಕ್ತವಾಗಿರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ನಾವು ಡೈಕ್ರಾ ಅಂತ ಕರಿತೇವೆ. ಸೊ ಈ ಒಂದು ಆರ್ಟಿಕಲ್ ನ ನೀವು ಫಾರ್ಮರ್ಸ್ ರಿಲೇಟೆಡ್ ಯಾವುದೇ ಎಸ್ಸೆ ಬಂದಾಗ ಕಂಪಲ್ಸರಿ ಇದನ್ನ ನಾವು ಆಡ್ ಮಾಡಬಹುದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ UNDP ಅಂದ್ರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಇವರು ಡೈಕ್ರಾ ಅಂತಕ್ಕಂಥದ್ದು, ಡೈಕ್ರಾ ಅಂದ್ರೆ ಡೇಟಾ ಇನ್ ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಅಂತ ಕರಿತೀವಿ, ಅಂದ್ರೆ ಹವಾಮಾನ ಸ್ಥಿತಿಸ್ಥಾಪಕ ಕೃಷಿ ಅಂತ ಕರಿತೀವಿ. ಸೊ ಈ ಒಂದು ಡೇಟಾವನ್ನ ಈಗ ಬಿಡುಗಡೆ ಮಾಡಿರ್ತಾರೆ ಅಥವಾ ಈ ರೀತಿಯ ಒಂದು ಸಿಸ್ಟಮ್ ಅನ್ನ ಅನೌನ್ಸ್ ಮಾಡಿರ್ತಾರೆ. ಸೊ ದಿಸ್ ಇಸ್ ದ ಲೇಟೆಸ್ಟ್ ಅಡಿಷನ್ ಟು ಡಿಜಿಟಲ್ ಪಬ್ಲಿಕ್ ಗೂಡ್ಸ್ ರಿಜಿಸ್ಟ್ರಿ. ಅಂದ್ರೆ ಈ ಡಿಜಿಟಲ್ ಪಬ್ಲಿಕ್ ಗೂಡ್ಸ್ ರಿಜಿಸ್ಟ್ರಿ ಏನಿರುತ್ತೆ ಅದಕ್ಕೆ ಲೇಟೆಸ್ಟ್ ಆಗಿ ಅಡಿಷನ್ ಆಗಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಇದಾಗಿರುತ್ತೆ. ಸೊ ಇದರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯನ್ನ ಕೂಡ ಇದರಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಸೊ ಇದರಲ್ಲಿ ಈ ಒಂದು ಇನಿಷಿಯೇಟಿವ್ ನ ಮಾಡಿರ್ತಕ್ಕಂಥ ಮೇನ್ ಪರ್ಪಸ್ ಏನು ಅಂದ್ರೆ ಸ್ಟ್ರೆಂಥನಿಂಗ್ ಫುಡ್ ಸಿಸ್ಟಮ್ ಅಂಡ್ ಫುಡ್ ಸೆಕ್ಯೂರಿಟಿ. ಅಂದ್ರೆ ನಮ್ಮ ಒಂದು ದೇಶದಲ್ಲಿ ಆಹಾರ ವ್ಯವಸ್ಥೆ ಮತ್ತು ಆಹಾರ ಭದ್ರತೆಯನ್ನ ಬಲಪಡಿಸಲಿಕ್ಕೆ ಈ ರೀತಿಯ ಒಂದು ಇನಿಷಿಯೇಟಿವ್ ನ ಲಾಂಚ್ ಮಾಡಿರ್ತಾರೆ. ಸೊ ಈ ಡೈಕ್ರಾದಿಂದ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಇಟ್ ಪ್ರೊವೈಡ್ಸ್ ಇಂಟೆಲಿಜೆನ್ಸ್ ಆನ್ ಕ್ಲೈಮೇಟ್ ರೆಸಿಲಿಯಂಟ್ ಅಟ್ ದಿ ಫಾರ್ಮ್ ಲೆವೆಲ್. ಅಂದ್ರೆ ಈ ಒಂದು ಕೃಷಿ ಮಟ್ಟದಲ್ಲಿ ಹವಾಮಾನ ಸ್ಥಿತಿಸ್ಥಾಪಕತ್ವದ ಬಗ್ಗೆ ಜ್ಞಾನವನ್ನ ಒದಗಿಸ್ತಕ್ಕಂಥ ಒಂದು ಸಿಸ್ಟಮ್ ಇದಾಗಿರುತ್ತೆ. ಸೊ ಇಂಪ್ಯಾಕ್ಟ್ ಆಫ್ ಕ್ಲೈಮೇಟ್ ಚೇಂಜ್ ಆನ್ ಅಗ್ರಿಕಲ್ಚರ್ ಇಸ್ ಮಲ್ಟಿಫೋಲ್ಡ್. ಅಂದ್ರೆ ಈ ಒಂದು ಹವಾಮಾನ ಬದಲಾವಣೆ ಏನಿರುತ್ತೆ ಇದು ಕೃಷಿ ಮೇಲೆ ಬಹಳಷ್ಟು ಪರಿಣಾಮಗಳನ್ನ ಬೀಳ್ತಾ ಇರುತ್ತೆ. ಅದಾದ್ಮೇಲೆ ಈ ಒಂದು ಹವಾಮಾನ ಏನಿರುತ್ತೆ ಸೊ ಬೆಳೆಗಳ ಇಳುವರಿ ಅಥವಾ ಈಲ್ಡ್ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಅದ್ರ ಜೊತೆಗೆ ನ್ಯೂಟ್ರಿಷನಲ್ ಸ್ಟೇಟಸ್ ಅಥವಾ ಈ ಪೋಷಕಾಂಶಗಳ ಒಂದು ಗುಣಮಟ್ಟ ಕೂಡ ಏನಾಗಿರುತ್ತೆ ಅದು ಕೂಡ ಹವಾಮಾನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಎಲ್ಲವನ್ನ ರಿಸರ್ಚ್ ಮಾಡ್ಲಿ, ಸೊ ಈ ಹವಾಮಾನಕ್ಕೆ ತಕ್ಕಂತೆ ಯಾವ ಬೆಳೆಗಳನ್ನ ಬೆಳಿಬಹುದು ಅನ್ನೋದನ್ನ ಈ ಡೈಕ್ರಾ ಮುಖಾಂತರ ನಾವು ತಿಳಿದುಕೊಳ್ಬಹುದಾಗಿರುತ್ತೆ. ಸೊ ಯೂಸಿಂಗ್ ರಿಮೋಟ್ ಸೆನ್ಸಿಂಗ್ ಅಂಡ್ ಪ್ಯಾಟರ್ನ್ ಡಿಟೆಕ್ಷನ್ ಆಲ್ಗಾರಿದಮ್. ಸೊ ಇದರಲ್ಲಿ ರಿಮೋಟ್ ಸೆನ್ಸಿಂಗ್ ಮತ್ತೆ ಪ್ಯಾಟರ್ನ್ ಡಿಟೆಕ್ಷನ್ ಆಲ್ಗಾರಿದಮ್ ಅಂತಕ್ಕಂಥ ಒಂದು ಟೆಕ್ನಿಕಲ್ ಡೀಟೇಲ್ಸ್ ನಾವು ಬಳಸ್ಕೊಳ್ಳೋದ್ರಿಂದ ಡೈಕ್ರಾ ಇಸ್ ಏಬಲ್ ಟು ಐಡೆಂಟಿಫೈ ವಿಚ್ ಕ್ರಾಪ್ಸ್ ಆರ್ ರೆಸಿಲಿಯಂಟ್ ಟು ಕ್ಲೈಮೇಟ್ ಚೇಂಜ್. ಅಂದ್ರೆ ಯಾವ ಬೆಳೆಗಳು ಈ ಒಂದು ಹವಾಮಾನ ಬದಲಾವಣೆಗೆ ಸ್ಥಿತಿಸ್ಥಾಪಕತ್ವವನ್ನ ಹೊಂದಿರ್ತವೆ, ಅಂದ್ರೆ ಆ ಒಂದು ರೆಸಿಸ್ಟೆನ್ಸ್ ಅನ್ನ ಹೊಂದಿರ್ತವೆ. ಯಾವ ಬೆಳೆಗಳು ವಲ್ನರಬಲ್ ಆಗಿರ್ತವೆ, ಅಂದ್ರೆ ಯಾವ ಬೆಳೆಗಳು ದುರ್ಬಲವಾಗಿರುತ್ತವೆ ಅನ್ನೋ ಒಂದು ಡೇಟಾವನ್ನ ಈ ಡೈಕ್ರಾದ ಮುಖಾಂತರ ನಾವು ಪಡೆದುಕೊಳ್ಬಹುದಾಗಿರುತ್ತೆ. ಸೊ ಈ ಒಂದು ಡೇಟಾದ ಮುಖಾಂತರ ಆ ರಾಜ್ಯದಲ್ಲಿ ಯಾವ ಬೆಳೆಗಳನ್ನ ಬೆಳೆದ್ರೆ ಅದು ಹವಾಮಾನಕ್ಕೆ ತಕ್ಕಂತೆ ಅದು ಬೆಳಿಬಹುದು ಅನ್ನೋದನ್ನ ನಾವು ಡಿಟೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಹಾಗಿದ್ರೆ UNDP ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ UNDP ಅನ್ನ ನಾವು ಯುನೈಟೆಡ್ ನೇಷನ್ಸ್ ಏಜೆನ್ಸಿ ಅಂತ ಕರಿತೀವಿ, ಅಂದ್ರೆ ವಿಶ್ವಸಂಸ್ಥೆಯ ಒಂದು ಭಾಗವಾಗಿರುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಎಲಿಮಿನೇಟ್ ಪಾವರ್ಟಿ, ಅಂದ್ರೆ ಈ ಜಗತ್ತಿನಾದ್ಯಂತ ಈ ಒಂದು ಬಡತನವನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಅಚೀವಿಂಗ್ ಸಸ್ಟೈನಬಲ್ ಎಕನಾಮಿಕ್ ಗ್ರೋತ್, ಅಂದ್ರೆ ಈ ಒಂದು ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನ ಇದು ಇಂಪ್ರೂವ್ ಮಾಡ್ತಕ್ಕಂಥದ್ದು. ಮತ್ತೆ ಹ್ಯೂಮನ್ ಡೆವಲಪ್ಮೆಂಟ್ ಅಥವಾ ಮಾನವನ ಅಭಿವೃದ್ಧಿ ಅಂತ ನಾವೇನ್ ಕರಿತೀವಿ. ಸೊ ಈ ಮೂರು ಆಬ್ಜೆಕ್ಟಿವ್ಸ್ ಅನ್ನ ಒಳಗೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಾವು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಕರಿತೀವಿ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ನ ನಾವು ನ್ಯೂಯಾರ್ಕ್ ಸಿಟಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು UN ಡೆವಲಪ್ಮೆಂಟ್ ಏಡ್ ಏಜೆನ್ಸಿ ಏನಿದೆ ಅಂದ್ರೆ ಇದು UN ಅಲ್ಲಿ ಲಾರ್ಜೆಸ್ಟ್ ಡೆವಲಪ್ಮೆಂಟ್ ಏಡ್ ಏಜೆನ್ಸಿ ಆಗಿರುತ್ತೆ. ಸೊ ಇದು 170 ರಾಷ್ಟ್ರಗಳಲ್ಲಿ ತನ್ನ ಒಂದು ಕಚೇರಿಯನ್ನ ಹೊಂದಿರತಕ್ಕಂತ ಒಂದು ಅತಿ ದೊಡ್ಡ ಅಭಿವೃದ್ಧಿ ನೆರವು ಸಂಸ್ಥೆ ಆಗಿರುತ್ತೆ. ಸೊ ಇದು ವಿಶ್ವಸಂಸ್ಥೆಯ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಇದು ಏನೇನ್ ಕೆಲಸ ಮಾಡುತ್ತೆ, ಬೇಸಿಕಲಿ ಏನೇನ್ ಕೆಲಸ ಮಾಡುತ್ತೆ ಅಂದ್ರೆ ಟು ಅಟ್ರಾಕ್ಟ್ ಇನ್ವೆಸ್ಟ್ಮೆಂಟ್, ಅಂದ್ರೆ ಹೂಡಿಕೆಯನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಟೆಕ್ನಿಕಲ್ ಟ್ರೈನಿಂಗ್ ಅಥವಾ ತಾಂತ್ರಿಕ ತರಬೇತಿಯನ್ನ ಕೊಡ್ತಕ್ಕಂಥದ್ದು. ಅದಾದ್ಮೇಲೆ ಈ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಏನಿರುತ್ತೆ, ಸೊ ಇದು ಕೂಡ ನಿಮ್ಗೆ ಆಶ್ಚರ್ಯ ಆಗ್ಬೋದು, ರಾಜಕೀಯ ಸಂಸ್ಥೆಗಳೇನಿರುತ್ತೆ ಸೊ ಅದನ್ನ ನಿರ್ಮಾಣ ಮಾಡ್ಲಿಕ್ಕೂ ಕೂಡ ಒಂದು ಇನ್ಪುಟ್ ಅನ್ನ ಕೊಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಅಂಡ್ ಎಕ್ಸ್ಪ್ಯಾಂಡ್ ದಿ ಪ್ರೈವೇಟ್ ಸೆಕ್ಟರ್, ಅಂದ್ರೆ ಖಾಸಗಿ ವಲಯವನ್ನ ವಿಸ್ತಾರ ಮಾಡ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ತಜ್ಞರನ್ನ ಒದಗಿಸ್ತಕ್ಕಂಥ ಒಂದು ಸಂಸ್ಥೆಯನ್ನ ನಾವು UNDP ಅಂತ ಕರಿತೇವೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದು 170 ರಾಷ್ಟ್ರಗಳಲ್ಲಿ ತನ್ನ ಒಂದು ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಸೊ ಇದಕ್ಕೆ ಫಂಡ್ಸ್ ಎಲ್ಲಿಂದ ಬರುತ್ತೆ ಅಂದ್ರೆ ಸೊ ಈ 170 ಮೆಂಬರ್ ನೇಷನ್ಸ್ ಏನಿರ್ತವೆ ಸೊ ಅವರು ಕಾಂಟ್ರಿಬ್ಯೂಟ್ ಮಾಡುವುದರ ಮುಖಾಂತರ ಇದಕ್ಕೆ ಬೇಕಾಗಿರ್ತಕ್ಕಂಥ ಫಂಡ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಸೊ ಹಾಗಿದ್ರೆ
ಈ ಒಂದು ಸಂಸ್ಥೆಯನ್ನ ಗವರ್ನ್ ಮಾಡ್ತಕ್ಕಂಥವ್ರು ಯಾರು ಅಥವಾ ಮೇಲ್ವಿಚಾರಣೆ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಸೊ ಅದರಲ್ಲಿ 36 ಮೆಂಬರ್ ಎಕ್ಸಿಕ್ಯೂಟಿವ್ ಬೋರ್ಡ್ ಇರುತ್ತೆ, ಅಂದ್ರೆ 36 ಸದಸ್ಯರ ಒಂದು ಕಾರ್ಯಕಾರಿ ಮಂಡಳಿ ಇರುತ್ತೆ. ಸೊ ಅದಕ್ಕೆ ಒಬ್ಬ ಅಡ್ಮಿನಿಸ್ಟ್ರೇಟರ್ ಅಥವಾ ಒಬ್ಬ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಒಬ್ಬ ನಿರ್ವಾಹಕರು ಇರ್ತಾರೆ. ಸೊ ಈ ನಿರ್ವಾಹಕರನ್ನ ನಾವೇನಂತ ಕರಿತೀವಿ ಅಂದ್ರೆ ಥರ್ಡ್ ಹೈಯೆಸ್ಟ್ ರ್ಯಾಂಕಿಂಗ್ UN ಅಫಿಷಿಯಲ್, ಅಂದ್ರೆ ಈ ವಿಶ್ವಸಂಸ್ಥೆಯ ಅಧಿಕಾರಿ ಏನಿರ್ತಾರೆ ಸೊ ಅದರಲ್ಲಿ ಮೂರನೇ ಒಂದು ಹೈಯೆಸ್ಟ್ ರ್ಯಾಂಕಿಂಗ್ ಇರ್ತಕ್ಕಂಥ ಒಬ್ಬ ಅಧಿಕಾರಿ UNDP ಯನ್ನ ಒಂದು ಅಡ್ಮಿನಿಸ್ಟರ್ ಮಾಡ್ತಕ್ಕಂಥ ಒಂದು ಅಧಿಕಾರಿ ಆಗಿರ್ತಾರೆ. ಅಪಾರ್ಟ್ ಫ್ರಮ್ ಸೆಕ್ರೆಟರಿ ಜನರಲ್ ಮತ್ತೆ ಡೆಪ್ಯೂಟಿ ಸೆಕ್ರೆಟರಿ ಜನರಲ್, ಅಂದ್ರೆ UN ಅಲ್ಲಿ ಇರ್ತಕ್ಕಂಥ ಕಾರ್ಯದರ್ಶಿ ಜನರಲ್ ಇವರು ಫಸ್ಟ್ ರ್ಯಾಂಕಿಂಗ್ ಆಗಿರ್ತಾರೆ. ಡೆಪ್ಯೂಟಿ ಸೆಕ್ರೆಟರಿ ಜನರಲ್ ಇವರು 2ನೇ ರ್ಯಾಂಕ್ ಅಫಿಷಿಯಲ್ ಆಗಿರ್ತಾರೆ. ಸೊ 3ನೇ ರ್ಯಾಂಕ್ ಅಫಿಷಿಯಲ್ ಬಂದು UNDP ಯನ್ನ ಅಡ್ಮಿನಿಸ್ಟರ್ ಮಾಡ್ತಾ ಇರ್ತಾರೆ. ಸೊ ಹೆಡ್ ಕ್ವಾರ್ಟರ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ನ್ಯೂಯಾರ್ಕ್ ಅಲ್ಲಿ ಇರುತ್ತೆ. ಇದರ ಮುಖ್ಯಸ್ಥರು ಬಂದು ಅಕೀಮ್ ಸ್ಟೀನರ್ ಅಂತ ಕರಿತೀವಿ. ಸೊ ಇವರು ಈ ಒಂದು UNDP ಯ ಮುಖ್ಯಸ್ಥರಾಗಿರ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಅಟಲ್ ವಯೋ ಅಭ್ಯುದಯ ಯೋಜನಾ. ಸೊ ವಯೋ ಅಭ್ಯುದಯ, ಸೊ ಹೆಸರಲ್ಲೇ ಇದೆ. ಸೊ ಈ ಒಂದು ವೃದ್ಧಾಶ್ರಮಗಳು ಅಂತ ನಾವೇನ್ ಕರಿತೀವಿ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಯೋಜನೆ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್, ಅಂದ್ರೆ ಈ ಒಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ವತಿಯಿಂದ ಈ ಒಂದು ಸೀನಿಯರ್ ಸಿಟಿಸನ್ ಹೋಮ್ಸ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಹಿರಿಯ ನಾಗರಿಕರಿಗೆ ಬೇಕಾಗಿರ್ತಕ್ಕಂಥ ವಸತಿ ವ್ಯವಸ್ಥೆ, ಸರಳ ಭಾಷೆಯಲ್ಲಿ ಹೇಳೋದಾದ್ರೆ ಓಲ್ಡ್ ಏಜ್ ಹೋಮ್ಸ್ ಅಥವಾ ವೃದ್ಧಾಶ್ರಮಗಳು ಅಂತ ನಾವೇನ್ ಕರಿತೀವಿ. ಸೊ ಈ ಒಂದು ಯೋಜನೆಯ ಪ್ರಕಾರ ಯೋಜನೆಯ ಅನುಗುಣವಾಗಿ ಅವರು ವೃದ್ಧಾಶ್ರಮಗಳನ್ನ ಸ್ಥಾಪನೆ ಮಾಡ್ತಾ ಇಲ್ಲ, ವೃದ್ಧಾಶ್ರಮಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಯಾವುದೇ NGO ಆಗಿರ್ಬೋದು, ಟ್ರಸ್ಟ್ ಆಗಿರ್ಬೋದು, ಅರ್ಬನ್ ಲೋಕಲ್ ಬಾಡಿ ಆಗಿರ್ಬೋದು, ಇವರಿಗೆ ಹಣ ಸಹಾಯ ಅಥವಾ ಗ್ರಾಂಟ್ ಅನ್ನ ಕೊಡ್ತಕ್ಕಂಥ ಒಂದು ಯೋಜನೆಯನ್ನ ನಾವು ಅಟಲ್ ವಯೋ ಅಭ್ಯುದಯ ಯೋಜನಾ ಅಂತ ಕರಿತೀವಿ. ಸೊ ಈ ಒಂದು ಯೋಜನೆಯಲ್ಲಿ ಗ್ರಾಂಟ್ ಇನ್ ಏಡ್, ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನಗಳನ್ನ ಕೊಡ್ಲಾಗುತ್ತೆ. ಈ ಒಂದು ಅನುದಾನಗಳನ್ನ ಯಾರು ಕೊಡ್ತಾರಂದ್ರೆ ಆನ್ ದಿ ರೆಕಮೆಂಡೇಶನ್ಸ್ ಆಫ್ ದಿ ಕನ್ಸರ್ನ್ ಸ್ಟೇಟ್ ಅಥವಾ UT ಗವರ್ಮೆಂಟ್ಸ್. ಅಂದ್ರೆ ಈಗ ಕರ್ನಾಟಕದಲ್ಲಿ ಯಾವ್ದಾದ್ರು NGO ಇದೆ ಅಂದ್ರೆ ಅದನ್ನ ಆ ಒಂದು ರಾಜ್ಯ ಸರ್ಕಾರ ಅಥವಾ ಆ ಒಂದು ಕೇಂದ್ರಾಡಳಿತ ಪ್ರದೇಶದ ಸರ್ಕಾರದಿಂದ ಅವರು ಶಿಫಾರಸನ್ನ ಮಾಡಿದ್ರೆ ಮಾತ್ರ ಗ್ರಾಂಟ್ ಇನ್ ಏಡ್ ಅನ್ನ ಕೊಡ್ಲಾಗುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕೆಲವೊಂದು ನಾರ್ಮ್ಸ್ ಇರುತ್ತೆ. ಆ ಒಂದು ಕಂಡೀಷನ್ಸ್ ನ ತಪಾಸಣೆ ಮಾಡಿದ ನಂತರ ಅವರು ಎಲಿಜಿಬಲ್ ಆಗಿದ್ರೆ ಮಾತ್ರ ಈ ರೀತಿಯ ಗ್ರಾಂಟ್ ಇನ್ ಏಡ್ ಅನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಥವಾ ಬುಡಕಟ್ಟು ಸಚಿವಾಲಯಗಳಿಗೆ ಸಂಬಂಧಪಟ್ಟಂತೆ ಒಂದು ಹೊಸ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿರ್ತಾರೆ. ಅಂದ್ರೆ ಹೊಸ ಪ್ರೋಗ್ರಾಮ್ ಅಂದ್ರೆ ಇದನ್ನ ಆಲ್ರೆಡಿ ಲಾಂಚ್ ಮಾಡಿರ್ತಾರೆ. ಸೊ ಇವಾಗ ಅದನ್ನ ರಿವೈವ್ ಮಾಡಿ ಗೋಲ್ 2.0 ಅಂತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಏನು ಅಂದ್ರೆ ಗೋಲ್ ಕಾರ್ಯಕ್ರಮ ಅಥವಾ ಗೋಲ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಯಾರಿಗೆ ಸಂಬಂಧಪಟ್ಟಿದ್ದು, ಯಾವ ಸಚಿವಾಲಯಕ್ಕೆ ಸಂಬಂಧಪಟ್ಟಿತ್ತು ಅಂತಕ್ಕಂಥ ಪ್ರಶ್ನೆಗಳು ಬರ್ಬೋದು. ಅದಾದ್ಮೇಲೆ ಇದರ ಒಂದು ಆಬ್ಜೆಕ್ಟಿವ್ಸ್ ಏನು ಅಂತಕ್ಕಂಥ ಪ್ರಶ್ನೆಗಳು ಬರುತ್ತೆ. ಸೊ ಇದರ ಮಾಹಿತಿಯನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಗೋಲ್ ಅಂದ್ರೆ ಗೋಯಿಂಗ್ ಆನ್ಲೈನ್ ಆಸ್ ಲೀಡರ್ಸ್ ಅಂತ ಕರಿತೀವಿ, ಅಂದ್ರೆ ನಾಯಕರಾಗಿ ಆನ್ಲೈನ್ಗೆ ಹೋಗುವುದು ಅನ್ನೋದನ್ನ ನಾವು ಗೋಲ್ ಅಂತ ಕರಿತೇವೆ. ಸೊ ಇದನ್ನ ಆಸ್ ಐ ಟೋಲ್ಡ್ ಯು ಬಿಫೋರ್, ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂದ್ರೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಮತ್ತು ಮೆಟಾ. ಸೊ ಮುಂಚೆ ಮೆಟಾನ ನಾವು ಫೇಸ್ಬುಕ್ ಅಂತ ನಾವೇನ್ ಕರಿತಾ ಇದ್ವಿ. ಸೊ ಇವರಿಬ್ಬರ ಸಹಯೋಗದೊಂದಿಗೆ ಇದನ್ನ ಮುಂಚೆ ಕೂಡ ಲಾಂಚ್ ಮಾಡಿದ್ರು. ಸೊ ಇವಾಗ ಏನ್ ಮಾಡಿದಾರೆ ಅಂದ್ರೆ ಅದನ್ನ ರಿವೈಸ್ ಮಾಡುವುದರ ಮುಖಾಂತರ 2.0 ಅಂತ ಈಗ ಲಾಂಚ್ ಮಾಡಿರ್ತಾರೆ. ಸೊ ಇದರ ಪ್ರಮುಖ ಗುರಿ ಏನು ಅಂದ್ರೆ ಡಿಜಿಟಲ್ ಎಂಪವರ್ಮೆಂಟ್ ಆಫ್ ದಿ ಟ್ರೈಬಲ್ ಯೂತ್. ಸೊ ಈ ಒಂದು ಬುಡಕಟ್ಟು ಜನಾಂಗದ ಯುವಕರು ಏನಿರ್ತಾರೆ ಸೊ ಅವ್ರಿಗೆ ಈ ಒಂದು ಡಿಜಿಟಲ್ ಸಬಲೀಕರಣ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾದ ಗುರಿ ಆಗಿರುತ್ತೆ. ಥ್ರೂ ಕಾನ್ಸೆಪ್ಟ್ ಆಫ್ ಮೆಂಟರ್ ಅಂಡ್ ಮೆಂಟಿ, ಅಂದ್ರೆ ಇಲ್ಲಿ ಗುರು ಮಾರ್ಗದರ್ಶಕರು ಇರ್ತಾರೆ ಮತ್ತು ಮಾರ್ಗದರ್ಶಕವನ್ನ ಪಡೆದುಕೊಳ್ತಕ್ಕಂಥವ್ರು ಇಬ್ರು ಇರ್ತಾರೆ. ಸೊ ಇವರಿಬ್ಬರನ್ನ ಕನೆಕ್ಟ್ ಮಾಡ್ತಕ್ಕಂಥ ಮೂಲಕ ಈ ರೀತಿಯ ಒಂದು ಡಿಜಿಟಲ್ ಅಪ್ಗ್ರೇಡಿಂಗ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಗೋಲ್ ಅಂತ ಕರಿತೇವೆ. ಸೊ ಇದರ ಮೊದಲ ಹಂತ ಫಸ್ಟ್ ಫೇಸ್ ಅಂತ ನಾವೇನ್ ಕರಿತೇವೆ. ಸೊ ಇದನ್ನ ಮೇ 2020 ಲಾಂಚ್ ಮಾಡಲಾಗಿತ್ತು. ಅದು 2021 ಡಿಸೆಂಬರ್ಗೆ ಕಂಪ್ಲೀಟ್ ಆಗಿರುತ್ತೆ. ಸೊ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಅವರು ಪ್ರಮುಖವಾಗಿ 3 ಇನಿಷಿಯೇಟಿವ್ಸ್ ನ ಮಾಡ್ತಾರೆ. ಒಂದೇನು ಅಂದ್ರೆ ಕಮ್ಯುನಿಕೇಶನ್ ಮತ್ತೆ ಲೈಫ್ ಸ್ಕಿಲ್ಸ್, ಸಂವಹನ ಮತ್ತೆ ಜೀವನ ಕೌಶಲ್ಯಗಳನ್ನ ವೃದ್ಧಿ ಮಾಡ್ತಕ್ಕಂಥದ್ದು, ಡಿಜಿಟಲ್ ಪ್ರೆಸೆನ್ಸ್ ನ ಇಂಪ್ರೂವ್ ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ಲೀಡರ್ಶಿಪ್ ಮತ್ತೆ ಆಂಟರ್ಪ್ರಿನಿಯರ್ಶಿಪ್ ಅಂದ್ರೆ ನಾಯಕತ್ವ ಮತ್ತು ಉದ್ಯಮಶೀಲತೆಯ ಗುಣಗಳನ್ನ ಬೆಳೆಸ್ತಕ್ಕಂಥ ಒಂದು ಇನಿಷಿಯೇಟಿವ್ ನ ನಾವು ಗೋಲ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 2ನೇ ಹಂತದ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ 2ನೇ ಹಂತವನ್ನ 2022-28 ಜೂನ್ ನಂದು ಇದನ್ನ ಲಾಂಚ್ ಮಾಡಲಾಗಿತ್ತು. ಸೊ ಇದರ ಪ್ರಮುಖ ಗುರಿ ಏನು ಅಂದ್ರೆ
ಪ್ರಮೋಟಿಂಗ್ ಆಂಟರ್ಪ್ರಿನಿಯರ್ಶಿಪ್ ಅಂದ್ರೆ ಉದ್ಯಮಶೀಲತೆಯನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾದ ಒಂದು ಉದ್ದೇಶವಾಗಿರುತ್ತೆ. ಸೊ ಹೇಗೆ ಇವರು ಆಂಟರ್ಪ್ರಿನಿಯರ್ಶಿಪ್ ನ ಡೆವಲಪ್ ಮಾಡ್ತಾರೆ ಅಂದ್ರೆ ಡಿಜಿಟಲ್ ಟೆಕ್ನಾಲಜಿ ಅಥವಾ ಡಿಜಿಟಲ್ ತಂತ್ರಜ್ಞಾನವನ್ನ ಬಳಸಿಕೊಂಡು ಆಂಟರ್ಪ್ರಿನಿಯರ್ಶಿಪ್ ನ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಫಸ್ಟ್ ಫೇಸ್ ಅಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಅಪ್ಲಿಕೇಶನ್ಸ್ ನ ಇನ್ವೈಟ್ ಮಾಡ್ತಾ ಇದ್ರು, ಅಂದ್ರೆ ಯಾರಿಗೆ ಆಸಕ್ತಿ ಇದೆ ಸೊ ಅವ್ರನ್ನ ನಾವು ಮೆಂಟಿ ಅಂತ ಕರಿತೀವಿ. ಸೊ ಮೆಂಟರ್ ಮತ್ತು ಮೆಂಟಿನ ಕನೆಕ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಬಟ್ ಸೆಕೆಂಡ್ ಫೇಸ್ ಅಲ್ಲಿ ಒಂದು ಬದಲಾವಣೆಯನ್ನ ಮಾಡ್ಕೊಂಡಿರ್ತಾರೆ. ಸೊ ಎವ್ರಿಬಡಿ ಈಸ್ ಎಲಿಜಿಬಲ್, ಅಂದ್ರೆ ಬುಡಕಟ್ಟು ಸಮುದಾಯಗಳಿಗೆ ಸೇರಿರ್ತಕ್ಕಂಥ ಎಲ್ಲ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಮುಕ್ತವಾಗಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಈಗ ಅವಕಾಶವನ್ನ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೇರ್ ವಿಲ್ ಬಿ ಫೇಸ್ಬುಕ್ ಲೈವ್ ಸೆಷನ್ಸ್, ಅಂದ್ರೆ ಈ ಒಂದು ಆಂಟರ್ಪ್ರಿನಿಯರ್ಶಿಪ್ ಆಗಿರ್ಲಿ ಅಥವಾ ಡಿಜಿಟಲ್ ಡಿವೈಡ್ ನ ಕ್ಲಬ್ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ಸ್ ಆಗಿರ್ಲಿ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಷಯಗಳನ್ನ ಫೇಸ್ಬುಕ್ ನ ಮುಖಾಂತರ ಲೈವ್ ಸೆಷನ್ಸ್ ನ ಮಾಡೋದ್ರ ಮುಖಾಂತರ ಇಲ್ಲಿ ಆ ಒಂದು ಆಂಟರ್ಪ್ರಿನಿಯರ್ಶಿಪ್ ಏನಿರುತ್ತೆ ಸೊ ಅದನ್ನ ಡಿಜಿಟಲ್ ಲರ್ನಿಂಗ್ ಟೂಲ್ ನ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಗೋಲ್ ಅಂತ ಕರಿತೀವಿ. ಸೊ ಯಾವ ವಿಷಯಗಳಲ್ಲಿ ಇಲ್ಲಿ ಟೀಚಿಂಗ್ ಮಾಡ್ಲಾಗುತ್ತೆ ಅಂದ್ರೆ ಮಾರ್ಕೆಟ್ ಡಿಮ್ಯಾಂಡ್, ಪ್ಯಾಕೇಜಿಂಗ್, ಬ್ರ್ಯಾಂಡಿಂಗ್ ಅಂಡ್ ಮಾರ್ಕೆಟಿಂಗ್ ಆಫ್ ದೇರ್ ಪ್ರಾಡಕ್ಟ್ಸ್, ಅಂದ್ರೆ ಈ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಫಾರೆಸ್ಟ್ ಪ್ರೊಡ್ಯೂಸ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಕಾಡಿನಲ್ಲಿ ದೊರೆತಕ್ಕಂತ ಆ ಒಂದು ಉತ್ಪನ್ನಗಳು, ಫಾರ್ ಎಕ್ಸಾಂಪಲ್ ಜೇನುತುಪ್ಪ ಆಗಿರ್ಬೋದು ಅಥವಾ ಆಯುರ್ವೇದಿಕ್ ಪ್ಲಾಂಟ್ಸ್ ಆಗಿರ್ಬೋದು, ಅದನ್ನ ಮಾರುಕಟ್ಟೆ ಬೇಡಿಕೆ ಹೇಗಿದೆ, ಅದನ್ನ ಹೇಗೆ ಪ್ಯಾಕೇಜಿಂಗ್ ಮಾಡಬೇಕು, ಅದನ್ನ ಹೇಗೆ ಬ್ರ್ಯಾಂಡಿಂಗ್ ಮಾಡಬೇಕು, ಮತ್ತೆ ಮಾರುಕಟ್ಟೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಫೇಸ್ಬುಕ್ ಲೈವ್ ಬರೋದ್ರ ಮುಖಾಂತರ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ನ ನಾವು ಗೋಲ್ ಅಂತ ಕರಿತೇವೆ. So with this we have come to the 7th article. This is about Ministry of Panchayati Raj ಗೆ ಸಂಬಂಧಪಟ್ಟಂತೆ ಡಿಜಿಟಲೈಸೇಷನ್ ಆಫ್ ಪಂಚಾಯತ್, ಅಂದ್ರೆ ನಮ್ಮ ಒಂದು ಪಂಚಾಯತ್ ವ್ಯವಸ್ಥೆ ಏನಿದೆ ಸೊ ಅದನ್ನ ಡಿಜಿಟಲೀಕರಣ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇಲ್ಲಿ 2 ಇನಿಷಿಯೇಟಿವ್ಸ್ ನ ಮಾಡಿರ್ತಾರೆ, ಅಂದ್ರೆ ಗ್ರಾಮ ಪಂಚಾಯತಿಗಳಾಗಿರ್ಬೋದು ಅಥವಾ ಈ ಒಂದು ಪಂಚಾಯತ್ ವ್ಯವಸ್ಥೆ ಏನಿರುತ್ತೆ ಅದನ್ನ ಕೀಲೀಕರಣ ಅಥವಾ ಡಿಜಿಟಲೈಸ್ ಮಾಡ್ಲಿಕ್ಕೆ 2 ಪ್ರೋಗ್ರಾಮ್ಸ್ ನ ಲಾಂಚ್ ಮಾಡಿರ್ತಾರೆ. ಒಂದನ್ನ ಈ ಗ್ರಾಮ್ ಸ್ವರಾಜ್ ಅಂತ ಕರಿತೀವಿ, ಇನ್ನೊಂದನ್ನ ಭಾರತ್ ನೆಟ್ ಅಂತ ಕರಿತೀವಿ. ಸೊ ಇವೆರಡರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅಂಡರ್ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್, ಸೊ ಭಾರತ ದೇಶದಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಆಂಬಿಷಿಯಸ್ ಪ್ರೋಗ್ರಾಮ್ ಯಾವುದು ಅಂದ್ರೆ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ಅಂತ ಕರಿತೀವಿ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ಪಂಚಾಯತ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಮಿಷಿನ್ ಮೋಡ್ ಅಲ್ಲಿ ಲಾಂಚ್ ಮಾಡಿರ್ತಾರೆ. ಮಿಷಿನ್ ಮೋಡ್ ಅಂದ್ರೆ ತುರಂತವಾಗಿ, ಅಂದ್ರೆ ಶೀಘ್ರವಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು, ಅದಕ್ಕೆ ಹೆಚ್ಚು ಟೈಮ್ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಈ ಪಂಚಾಯತ್ ವ್ಯವಸ್ಥೆಯನ್ನ ಲಾಂಚ್ ಮಾಡಿದ್ರು. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಈ ಪಂಚಾಯತ್ ರಾಜ್ ಸಿಸ್ಟಮ್ ಏನಿದೆ ಇದನ್ನ ಡಿಜಿಟಲೈಸ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಯಾಕೆ ಡಿಜಿಟಲೈಸ್ ಮಾಡ್ಬೇಕಂದ್ರೆ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನಡೀತಕ್ಕಂಥ ಎಲ್ಲಾ ಒಂದು ಕಾರ್ಯಗಳು ಟ್ರಾನ್ಸ್ಪರೆಂಟ್, ಪಾರದರ್ಶಕವಾಗಿರ್ಬೇಕು, ಅಕೌಂಟಬಲ್ ಆಗಿರ್ಬೇಕು, ಜವಾಬ್ದಾರಿಯುತವಾಗಿರ್ಬೇಕು ಮತ್ತು ಎಫೆಕ್ಟಿವ್, ಪರಿಣಾಮಕಾರಿಯಾಗಿರ್ಬೇಕು. ಸೊ ಇದನ್ನ ಎನ್ಶೂರ್ ಮಾಡ್ಲಿಕ್ಕೆ ಈ ಪಂಚಾಯತ್ ಅಂತಕ್ಕಂಥ ಒಂದು ಕಾಂಪೋನೆಂಟ್ ನ ಲಾಂಚ್ ಮಾಡಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಗ್ರಾಮ್ ಸ್ವರಾಜ್ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ನ ಕೂಡ 2020ರಲ್ಲಿ ಲಾಂಚ್ ಮಾಡಲಾಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ನ ಮುಖಾಂತರ ಈ ಪಂಚಾಯತ್ ರಾಜ್ ವ್ಯವಸ್ಥೆಯ ಸಿಸ್ಟಮ್ ಅನ್ನ ಮಾನಿಟರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ಇಟ್ ಎನ್ಕಂಪಾಸಸ್ ಆಲ್ ದಿ ಆಸ್ಪೆಕ್ಟ್ಸ್ ಆಫ್ ಪಂಚಾಯತ್ ಫಂಕ್ಷನಿಂಗ್, ಅಂದ್ರೆ ಒಂದು ಪಂಚಾಯತ್ ಒಂದು ಕಾರ್ಯವನ್ನ ನಿರ್ವಹಣೆ ಮಾಡಬೇಕಾಗಿದ್ರೆ ಸೊ ಅಲ್ಲಿ ಇರತಕ್ಕಂತ ಎಲ್ಲಾ ಒಂದು ಕಾಂಪೊನೆಂಟ್ಸ್ ನ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಇಂಟಿಗ್ರೇಟ್ ಮಾಡಲಾಗಿರುತ್ತೆ. ಸೊ ಏನು ಈ ಒಂದು ಫಂಕ್ಷನಿಂಗ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಆ ಒಂದು ಗ್ರಾಮದಲ್ಲಿ ಅಂದ್ರೆ ಆ ಒಂದು ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಒಂದು ವ್ಯಾಪ್ತಿಯಲ್ಲಿ ಒಂದು ಬೀದಿ ದೀಪಗಳನ್ನ ಅಲ್ಲಿ ಹಾಕ್ಬೇಕಂತ ತಿಳ್ಕೊಂಡ್ರೆ ಅದಕ್ಕೆ ಒಂದು ಪ್ಲಾನಿಂಗ್ ಬೇಕಾಗಿರುತ್ತೆ. ಸೊ ಅದರ ಒಂದು ಬಜೆಟಿಂಗ್ ಬೇಕು, ಅಕೌಂಟಿಂಗ್ ಬೇಕು, ಮಾನಿಟರಿಂಗ್ ಬೇಕು, ಅಸೆಟ್ ಮ್ಯಾನೇಜ್ಮೆಂಟ್ ಬೇಕು. ಸೊ ಇದನ್ನೆಲ್ಲದನ್ನ ಅಪ್ಲಿಕೇಶನ್ ಮುಖಾಂತರ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಅಥವಾ ಪಾರದರ್ಶಕವನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಈ ಗ್ರಾಮ್ ಸ್ವರಾಜ್ ಅಪ್ಲಿಕೇಶನ್ ಅಂತ ಕರಿತೇವೆ. ಸೊ ಇದರೊಂದಿಗೆ ಭಾರತ್ ನೆಟ್ ಪ್ರಾಜೆಕ್ಟ್ ಅನ್ನೋದನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಭಾರತ್ ನೆಟ್ ಪ್ರಾಜೆಕ್ಟ್ ಅನ್ನೋದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥವ್ರು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅಥವಾ ದೂರ ಸಂಪರ್ಕ ಇಲಾಖೆಯ ವತಿಯಿಂದ ಭಾರತ್ ನೆಟ್ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಈ ಒಂದು ಭಾರತ್ ನೆಟ್ ವ್ಯವಸ್ಥೆಯನ್ನ ಏನಕ್ಕೆ ಲಾಂಚ್ ಮಾಡಿದ್ರು ಅಂದ್ರೆ ಟು ಕನೆಕ್ಟ್ ಆಲ್ ದಿ ಗ್ರಾಮ್ ಪಂಚಾಯತ್ಸ್ ಬೈ ಬ್ರಾಡ್ ಬ್ಯಾಂಡ್ ಇನ್ ದ ಕಂಟ್ರಿ, ಅಂದ್ರೆ ನಮ್ಮ ಒಂದು ದೇಶದಲ್ಲಿರ್ತಕ್ಕಂಥ ಎಲ್ಲಾ ಒಂದು ಗ್ರಾಮ ಪಂಚಾಯತ್ಗಳನ್ನ ಬ್ರಾಡ್ ಬ್ಯಾಂಡ್ ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಭಾರತ್ ನೆಟ್ ಪ್ರಾಜೆಕ್ಟ್ ಅಂತ ಕರಿತಾ ಇದ್ವಿ. ಸೊ ಈ ಒಂದು ಭಾರತ್ ನೆಟ್ ಪ್ರಾಜೆಕ್ಟ್
ಏನೋ ಈ ಸ್ಕೋಪ್ ಏನಿರುತ್ತೆ ಅದನ್ನ ಮತ್ತೆ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಸೊ ಮುಂಚೆ ಏನು ಅಂದ್ರೆ ಗ್ರಾಮ ಪಂಚಾಯತ್ಗೆ ಮಾತ್ರ ಈ ಒಂದು ಬ್ರಾಡ್ ಬ್ಯಾಂಡ್ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ನಾವು ಭಾರತ್ ನೆಟ್ ಅಂತ ಕರಿತಾ ಇದ್ವಿ. ಅದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ 2021ರಲ್ಲಿ ಅದರ ವ್ಯಾಪ್ತಿಯನ್ನ ರಿವೈಸ್ ಮಾಡ್ಕೊಂಡು ಬರೀ ಗ್ರಾಮ ಪಂಚಾಯತಿಗಳಿಗೆ ಮಾತ್ರವಲ್ಲ, ವಿಲೇಜಸ್ ಅಂದ್ರೆ ಹಳ್ಳಿಗಳಿಗೂ ಕೂಡ ಈ ಒಂದು ಬ್ರಾಡ್ ಬ್ಯಾಂಡ್ ಅನ್ನ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಈಗ ವಿಸ್ತರಣೆ ಮಾಡಿರ್ತಾರೆ. ಆ ಒಂದು ವಿಸ್ತರಣೆಯನ್ನ 2021ರಲ್ಲಿ ರಿವೈಸ್ ಮಾಡಿರ್ತಾರೆ. ಹಾಗಿದ್ರೆ ನಿಮ್ಮ ಊರಿಗೆ ಈಗ ಇಂಟರ್ನೆಟ್ ಬಂದಿದ್ಯಾ ಅಥವಾ ನಿಮ್ಮ ಹಳ್ಳಿಗೆ ಇಂಟರ್ನೆಟ್ ಬಂದಿದ್ಯಾ ಇಲ್ವಾ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಬಂದಿಲ್ಲ ಅಂದ್ರೂ ಕೂಡ ಅದಕ್ಕೆ ಒಂದು ಟಾರ್ಗೆಟ್ ಡೇಟ್ ಅನ್ನ ಕೊಟ್ಟಿರ್ತಾರೆ. ಸೊ ಆಗಸ್ಟ್ 2023ರ ವೇಳೆಗೆ ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಒಂದು ಟಾರ್ಗೆಟ್ ಅನ್ನ ಕೊಟ್ಟಿರ್ತಾರೆ. ಸೊ ಹಾಗಿದ್ರೆ ಈ ಪಂಚಾಯತ್ ಅಂತಕ್ಕಂಥದ್ದು ಯಾವ ಒಂದು ಪಟ್ಟಿಯಲ್ಲಿ ಬರುತ್ತೆ? ಸೊ ನಿಮ್ಗೆಲ್ಲ ಒಂದು ಕಾನ್ಸ್ಟಿಟ್ಯೂಷನ್ ನಲ್ಲಿ ಓದಿರ್ತೀರಾ. ಸೊ ಇಲ್ಲಿ ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್ ಮತ್ತೆ ಕನ್ಕರೆಂಟ್ ಲಿಸ್ಟ್ ಅಂತ ಕರಿತೀವಿ. ಅಂದ್ರೆ ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ ಕರಿತೀವಿ. ಸೊ ಈ ಒಂದು ಪಂಚಾಯತ್ ಯಾವ ಪಟ್ಟಿಯಲ್ಲಿ ಬರುತ್ತೆ ಅಂದ್ರೆ ಇದು ಸ್ಟೇಟ್ ಸಬ್ಜೆಕ್ಟ್ ಆಗಿರುತ್ತೆ, ಅಂದ್ರೆ ರಾಜ್ಯದ ಒಂದು ವಿಷಯವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯಗಳ ಅಭಿವೃದ್ಧಿ ಏನಿರುತ್ತೆ, ಸೊ ದಾಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸ್ಟೇಟ್ಸ್. ಅದು ರಾಜ್ಯ ಸರ್ಕಾರಗಳ ಜವಾಬ್ದಾರಿ ಆಗಿರುತ್ತೆ. ಆದರೂ ಕೂಡ ಸೊ ಈ ಒಂದು ಪಂಚಾಯತ್ ರಾಜ್ ಸಿಸ್ಟಮ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂದ್ರೆ ಕೇಂದ್ರೀಯ ಪ್ರಾಯೋಜಿತ ಯೋಜನೆ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನವನ್ನ ಈ ಕೇಂದ್ರ ಸರ್ಕಾರದ ಒಂದು ಅನುದಾನದಿಂದ ಈಗ ಲಾಂಚ್ ಮಾಡಲಾಗಿರುತ್ತೆ. ಸೊ ಈ ಒಂದು ಅಭಿಯಾನ ಏನಿರುತ್ತೆ ಅಂದ್ರೆ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ ಏನಿರುತ್ತೆ, ಸೊ ಅದನ್ನ 1/4/2022 ಅಂದ್ರೆ ಈ ವರ್ಷ 2022ರಿಂದ 2026ರವರೆಗೆ ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಪ್ರೊವೈಡಿಂಗ್ ಫಿನಾನ್ಷಿಯಲ್ ಸಪೋರ್ಟ್, ಅಂದ್ರೆ ಈ ಒಂದು ಆರ್ಥಿಕ ಸಹಾಯವನ್ನ ಮಾಡ್ತಕ್ಕಂಥದ್ದು ಇದರ ಒಂದು ಉದ್ದೇಶವಾಗಿರುತ್ತೆ. ಆರ್ಥಿಕ ಸಹಾಯ ಏನಕ್ಕೆ ಮಾಡ್ಬೇಕಂದ್ರೆ ಸರ್ಟನ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಅಂದ್ರೆ ಕೆಲವೊಂದು ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ. ಫಾರ್ ಎಕ್ಸಾಂಪಲ್ ಗ್ರಾಮ ಪಂಚಾಯತ್ ಭವನಗಳು, ಆ ಒಂದು ಕಟ್ಟಡಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ, ಅಲ್ಲಿ ಕಂಪ್ಯೂಟರ್ಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪೆರಿಫೆರಲ್ಗಳನ್ನ ಕೊಡ್ಲಿಕ್ಕೆ, ಮತ್ತೆ ಇಲ್ಲಿ ಸ್ಪೆಷಲ್ ಫೋಕಸ್ ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನ್ ಬರುತ್ತೆ, ಈಶಾನ್ಯ ರಾಜ್ಯಗಳಿಗೆ ವಿಶೇಷವಾದ ಒಂದು ಬೆಂಬಲವನ್ನ ನೀಡ್ತಕ್ಕಂಥ ಒಂದು ಯೋಜನೆಯನ್ನ ನಾವು ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ್ ಅಂತ ಕರಿತೇವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ಇಲ್ಲಿ ರೀಸ್ಟ್ರಕ್ಚರಿಂಗ್ ಆಫ್ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ್ ಅಂದ್ರೆ ಈ ಒಂದು ಇಷ್ಟೊತ್ತು ನಾನು ಏನ್ ಡಿಸ್ಕಸ್ ಮಾಡಿದೆ, ಸೊ ಈ ಒಂದು ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ ಏನಿದೆ ಅದರ ಪುನರ್ರಚನೆ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಪುನರ್ರಚನೆಯನ್ನ ರೀಸ್ಟ್ರಕ್ಚರಿಂಗ್ ಅಂತ ಕರಿತೀವಿ. ಅಂದ್ರೆ ಮುಂಚೆ ಅವರ ಆಬ್ಜೆಕ್ಟಿವ್ಸ್ ಏನಿದ್ವೋ ಆ ಒಂದು ಆಬ್ಜೆಕ್ಟಿವ್ಸ್ ನ ಮಾಡಿಫೈ ಮಾಡಿರ್ತಾರೆ. ಹಾಗಿದ್ರೆ ಏನೇನ್ ಚೇಂಜಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ ಏನಿತ್ತು ಅದನ್ನ ಈಗ ನಾವು ರಿವ್ಯಾಂಪ್ಡ್ RGSA ಅಂತ ಕರಿತೀವಿ. ಅಂದ್ರೆ ಪರಿಷ್ಕೃತವಾಗಿರ್ತಕ್ಕಂಥ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ ಅಂತ ಕರಿತೇವೆ. ಸೊ ಇದನ್ನ 2022ರಿಂದ 2026ರವರೆಗೆ ಈ ಒಂದು ಪರಿಷ್ಕೃತ ಗ್ರಾಮ ಸ್ವರಾಜ್ ಅಭಿಯಾನ ಈಗ ಇಂಪ್ಲಿಮೆಂಟ್ ಆಗಿರುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಅಂದ್ರೆ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಏನಿರ್ತವೆ ಅದರಲ್ಲಿ ಪಾವರ್ಟಿ, ಪಬ್ಲಿಕ್ ಹೆಲ್ತ್, ನ್ಯೂಟ್ರಿಷನ್, ಎಜುಕೇಶನ್, ಸ್ಯಾನಿಟೇಷನ್, ಡ್ರಿಂಕಿಂಗ್ ವಾಟರ್, ಲೈವ್ಲಿಹುಡ್ ಜನರೇಷನ್ ಅಂದ್ರೆ ಆ ಬಡತನ, ಸಾರ್ವಜನಿಕರ ಆರೈಕೆ, ಆರೋಗ್ಯ, ಪೌಷ್ಟಿಕತೆ, ಶಿಕ್ಷಣ, ನೈರ್ಮಲ್ಯ, ಕುಡಿಯುವ ನೀರು, ಜೀವನೋಪಾಯ, ಸೊ ಇವೆಲ್ಲವನ್ನ ಸಂಬಂಧಪಟ್ಟ ಒಂದು ವ್ಯವಸ್ಥೆ ಏನಿರುತ್ತೆ, ಸೊ ಇದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಒಂದು ಕಾಂಪೊನೆಂಟ್ಸ್ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಪಂಚಾಯತ್ ರಾಜ್ ವ್ಯವಸ್ಥೆಗಳನ್ನ ನಾವು ಸರಿಯಾಗಿ ಬಳಕೆ ಮಾಡ್ಕೊಳ್ಳೋದ್ರಿಂದ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದೆ ಅದನ್ನ ನಾವು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಮನಗಂಡು ಸೊ ಈ ಒಂದು ಕಾರ್ಯಕ್ರಮವನ್ನ ಅಂದ್ರೆ ಈ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ ಏನಿರುತ್ತೆ ಅದನ್ನ ಈಗ ರಿವ್ಯಾಂಪ್ ಮಾಡಿರ್ತಾರೆ. ಸೊ ರಿವ್ಯಾಂಪ್ ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಇಟ್ ಈಸ್ ಟು ಡೆವಲಪ್ ದಿ ಗವರ್ನೆನ್ಸ್ ಕೇಪಬಿಲಿಟೀಸ್ ಆಫ್ ಪಂಚಾಯತ್ಸ್ ಟು ಡಿಲಿವರ್ SDGs. ಅಂದ್ರೆ ಈ ಒಂದು ಸಾಕಷ್ಟು SDGಗಳಲ್ಲಿ ಐ ಮೀನ್ ಟು ಸೇ ಪಂಚಾಯತ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ SDGಗಳ ಬಗ್ಗೆ ಅಷ್ಟೊಂದು ಐಡಿಯಾ ಇರೋದಿಲ್ಲ. ಸೊ ಅದರಿಂದ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಬಗ್ಗೆ ಅವರಿಗೆ ಎಜುಕೇಟ್ ಮಾಡ್ತಕ್ಕಂಥದ್ದು ಮತ್ತು ಪಂಚಾಯತ್ಗಳ ಆಡಳಿತ ಸಾಮರ್ಥ್ಯ ಏನಿರುತ್ತೆ ಆ ಒಂದು ಸಾಮರ್ಥ್ಯವನ್ನ ಬಡತನ ಆಗಿರ್ಲಿ ಅಥವಾ ಆರೋಗ್ಯ ವ್ಯವಸ್ಥೆ ಆಗಿರ್ಲಿ ಅಥವಾ ಪೌಷ್ಟಿಕತೆ ಏನಿರುತ್ತೆ ಸೊ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಅವರ ಸಾಮರ್ಥ್ಯಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಈ ರಿವ್ಯಾಂಪ್ಡ್ RGSA ದ ಪ್ರಮುಖವಾದ ಒಂದು ಉದ್ದೇಶವಾಗಿರುತ್ತೆ. ಸೊ ಇಲ್ಲಿ ಈ ರಾಜ್ಯ ಮಟ್ಟದಲ್ಲಿ ಅಥವಾ ಈ ಪಂಚಾಯತ್ ವ್ಯವಸ್ಥೆಯ ಮಟ್ಟದಲ್ಲಿ ಆನ್ಯುಯಲ್ ಆಕ್ಷನ್ ಪ್ಲಾನ್ ಅಂತ ಇರುತ್ತೆ, ಅಂದ್ರೆ ವಾರ್ಷಿಕ ಯೋಜನೆಯ ಕ್ರಿಯೆ ಅಂತ ಇರುತ್ತೆ.
ಆ ಒಂದು ವಾರ್ಷಿಕ ಯೋಜನೆಯ ಕ್ರಿಯೆಯಲ್ಲಿ ಈ ಟ್ರೈನಿಂಗ್ ಪ್ಲಾನ್ಸ್ ಅಂದ್ರೆ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಸಂಬಂಧಪಟ್ಟಂತೆ ತರಬೇತಿ ಮತ್ತು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತಕ್ಕಂಥದ್ದನ್ನ ನಾವು ರಿವ್ಯಾಂಪ್ಡ್ ಸಿಸ್ಟಮ್ ಅಂತ ಕರಿತೀವಿ. ಅಂದ್ರೆ ಈ ರಿವ್ಯಾಂಪ್ಡ್ ವ್ಯವಸ್ಥೆಯ ಮುಖಾಂತರ ಕೇಂದ್ರ ಸರ್ಕಾರದಿಂದ ಈ SDGs ನ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿಯನ್ನ ಕೊಡಲಾಗುತ್ತೆ. ಅದರ ಜೊತೆಗೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅಥವಾ ಹಣಕಾಸಿನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ. ಸೊ ಪ್ರಧಾನ ಮಂತ್ರಿಗಳ ಗ್ರಾಮ ಸಡಕ್ ಯೋಜನೆಯಲ್ಲಿ ಹೊಸ ತಂತ್ರಜ್ಞಾನಗಳನ್ನ ಬಳಕೆ ಮಾಡ್ಲಿಕ್ಕೆ ಈಗ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಈ ಒಂದು ಹೊಸ ತಂತ್ರಜ್ಞಾನಗಳನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಈಕೋ ಫ್ರೆಂಡ್ಲಿ, ಅಂದ್ರೆ ಅಲ್ಲಿ ಯೂಸ್ ಆಗ್ತಕ್ಕಂಥ ರಿಸೋರ್ಸಸ್ ಅಥವಾ ಸಂಪನ್ಮೂಲಗಳನ್ನ ಬಳಕೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಅಥವಾ ಸ್ಥಳೀಯವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳ ಮುಖಾಂತರ ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ವೇಸ್ಟ್ ಅಥವಾ ತ್ಯಾಜ್ಯ ವಸ್ತುಗಳಿಂದ ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಇನಿಷಿಯೇಟಿವ್ಸ್ ನ ಇವಾಗ ಗ್ರಾಮ ಸಡಕ್ ಯೋಜನೆಯಲ್ಲಿ ಇಂಪ್ಲಿಮೆಂಟ್ ಮಾಡ್ಲಾಗ್ತಾ ಇದೆ. ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಇನಿಷಿಯೇಟಿವ್ ನಿಮ್ಗೆ ಪೊಲ್ಯೂಷನ್ ಬಗ್ಗೆ ಅಥವಾ ಈ ಒಂದು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಬಗ್ಗೆ ಏನಾದ್ರೂ ಎಸ್ ಬಂದ್ರೆ ಕಂಪಲ್ಸರಿ ಈ ಒಂದು ಇನಿಷಿಯೇಟಿವ್ ನ ಕೂಡ ನೀವು ಯೂಸ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಇದು ಹೊಸ ಯೋಜನೆ ಇಲ್ಲ. ಸೊ ಇದು ಬಹಳ ಹಿಂದೆಯೇ ಲಾಂಚ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಮೊಟ್ಟ ಮೊದಲ ಬಾರಿಗೆ ಲಾಂಚ್ ಆಗಿರ್ತಕ್ಕಂಥ ಒಂದು ಯೋಜನೆಯನ್ನ ನಾವು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ 1 ಅಂತ ಕರಿತೇವೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಗ್ರಾಮ್ ಸಡಕ್, ನೋಡಿ ಹೆಸರಲ್ಲೇ ಇದೆ, ಗ್ರಾಮಗಳಲ್ಲಿ ಸಡಕ್ ಅಂದ್ರೆ ರಸ್ತೆ. ಸೊ ರಸ್ತೆಗಳಲ್ಲಿ ಐ ಮೀನ್ ಟು ಸೇ ರೂರಲ್ ಕನೆಕ್ಟಿವಿಟಿ, ಹಳ್ಳಿಗಳಲ್ಲಿ ಈ ಒಂದು ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸಿಂಗಲ್ ಆಲ್ ವೆದರ್ ರೋಡ್ಸ್ ಅಂದ್ರೆ ಎಲ್ಲಾ ಹವಾಮಾನಗಳಿಗೆ ತಕ್ಕಂತಾಗಿರ್ತಕ್ಕಂಥ ಒಂದು ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಹಳ್ಳಿಗಳನ್ನ ಯಾವ ಒಂದು ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆಯ ಗಾತ್ರದ ಆಧಾರದ ಮೇಲೆ ಇಲ್ಲಿ ಆ ಒಂದು ಹಳ್ಳಿಗಳನ್ನ ಇಲ್ಲಿ ಪಟ್ಟಿ ಮಾಡ್ತಾ ಹೋಗ್ತಾರೆ. ಅಂದ್ರೆ ಎಲ್ಲಾ ಹಳ್ಳಿಗಳನ್ನ ಕನ್ಸಿಡರ್ ಮಾಡಿರೋದಿಲ್ಲ. ಸೊ ಜನಸಂಖ್ಯೆಯ ಆಧಾರದ ಮೇಲೆ ಹಳ್ಳಿಗಳನ್ನ ಕನ್ಸಿಡರ್ ಮಾಡಿರ್ತಾರೆ. ಸೊ ಯಾವ ಒಂದು ಜನಸಂಖ್ಯೆಯ ಆಧಾರ 2001ರ ಜನಗಣತಿ ಏನಿರುತ್ತೆ, ಸೊ ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಸೊ ಲೇಟೆಸ್ಟ್ ಸೆನ್ಸಸ್ ಇರೋದು 2011. ಹಾಗಿದ್ರೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ 1 ಏನಿರುತ್ತೆ, ಸೊ ಇದು 2001 ಸೆನ್ಸಸ್ ಅಥವಾ ಜನಗಣತಿ ಏನಿರುತ್ತೆ ಅದರ ಪ್ರಕಾರ ಈ ಪಾಪ್ಯುಲೇಷನ್ ನ ಏನ್ ಎಸ್ಟಿಮೇಟ್ ಮಾಡಿರುತ್ತೆ ಆ ಒಂದು ಎಸ್ಟಿಮೇಷನ್ ನ ಪ್ರಕಾರ ಹಳ್ಳಿಗಳನ್ನ ಅವರು ಕನ್ಸಿಡರ್ ಮಾಡಿರ್ತಾರೆ. ಸೊ ಹಾಗಿದ್ರೆ ಪ್ಲೇನ್ ಏರಿಯಾಸ್ ಅಥವಾ ಈ ಬಯಲು ಪ್ರದೇಶಗಳು ಅಂತ ನಾವೇನ್ ಕರಿತೀವಿ 500+ ಇದ್ರೆ ಅದನ್ನ ಆಯ್ಕೆ ಮಾಡ್ಕೊಳ್ತಾರೆ. ಈಶಾನ್ಯ ರಾಜ್ಯಗಳು ನಾರ್ತ್ ಈಸ್ಟರ್ನ್ ಬಂದಾಗ 250+ ಇದ್ರೆ ಸಾಕು, ಅದನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಹಿಮಾಲಯನ್ ಯೂನಿಯನ್ ಟೆರಿಟರಿ, ಸರ್ಟನ್ ಅದರ್ ಬ್ಯಾಕ್ವರ್ಡ್ ಮತ್ತೆ ಟ್ರೈಬ್ ಬುಡಕಟ್ಟು ಜನಾಂಗ ಪ್ರದೇಶಗಳು ಅಲ್ಲೆಲ್ಲ 250 ಜನ ಇದ್ರೆ ಸಾಕು, ಅದನ್ನ ಅಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಇದರ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಈ ರಸ್ತೆಗಳನ್ನ ಏನಕ್ಕೆ ನಿರ್ಮಾಣ ಮಾಡ್ತಾ ಇದ್ರು ಅಂದ್ರೆ ಅಪ್ಲಿಫ್ಟಿಂಗ್ ದಿ ಸೋಶಿಯೋ ಎಕನಾಮಿಕ್ ಕಂಡೀಷನ್, ಅಂದ್ರೆ ಆ ಒಂದು ಭಾಗದ ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನ ಉನ್ನತೀಕರಣ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಕಾರಣ ಏನು ಅಂದ್ರೆ ಯಾವಾಗ ರಸ್ತೆಗಳು ಕನೆಕ್ಟಿವಿಟಿ ಚೆನ್ನಾಗಿರುತ್ತೆ ಅವಾಗ ಎಕನಾಮಿಕ್ ಆಕ್ಟಿವಿಟೀಸ್ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳು ವೃದ್ಧಿ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನ ಲಾಂಚ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಈ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಫೆಕ್ಟೆಡ್ ಬ್ಲಾಕ್ಸ್ ಅಂತ ಕರಿತೀವಿ, ಅಂದ್ರೆ ಎಡಪಂಕ್ತಿಯ ಉಗ್ರವಾದ ಪೀಡಿತ ಬ್ಲಾಕ್ಗಳು ಅಂತ ಕರಿತೀವಿ. ಸೊ ಆ ಒಂದು ಬ್ಲಾಕ್ ಅಲ್ಲಿ 100 ಪೀಪಲ್ ಇದ್ರೆ ಸಾಕು, ಅಲ್ಲಿರ್ತಕ್ಕಂಥ ಒಂದು ಪಾಪ್ಯುಲೇಷನ್ 100 ಜನರಿದ್ರೆ ಸಾಕು. ಸೊ ಆ ಒಂದು ಪ್ರದೇಶದಲ್ಲೂ ಕೂಡ ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸ್ಕೀಮ್ ಏನ್ ಲಾಂಚ್ ಆಗಿರುತ್ತೆ ಅದನ್ನ 2013 ಅಲ್ಲಿ ಮತ್ತೆ ರೀಲಾಂಚ್ ಮಾಡ್ತಾರೆ. ಸೊ ರೀಲಾಂಚ್ ಮಾಡಿದಾಗ ಅದನ್ನ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ 2 ಅಂತ ಅದಕ್ಕೆ ಮತ್ತೆ ನಾಮಕರಣ ಮಾಡಲಾಗುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಮೇಜರ್ ರೂರಲ್ ಲಿಂಕ್ಸ್, ಅಂದ್ರೆ ಗ್ರಾಮೀಣ ಪ್ರದೇಶಗಳಿಗೆ ಬೇಕಾಗಿರ್ತಕ್ಕಂಥ ಪ್ರಮುಖವಾದ ಹೆದ್ದಾರಿಗಳೇನಿರುತ್ತೆ, ರಸ್ತೆ ಮಾರ್ಗಗಳೇನಿರುತ್ತೆ, ಸೊ ಅದನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಮೇನ್ ಟಾರ್ಗೆಟ್ ಏನು ಅಂದ್ರೆ 50,000 ಕಿಲೋಮೀಟರ್ಸ್ ಇನ್ ವೇರಿಯಸ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್, ಅಂದ್ರೆ ಬೇರೆ ಬೇರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕ್ಯುಮುಲೇಟಿವ್ ಆಗಿ 50,000 ಕಿಲೋಮೀಟರ್ಗಳ ರಸ್ತೆಯನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ 2 ಆ ಒಂದು ಟಾರ್ಗೆಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ನಂಬರ್ 3, ಸೊ ಇದನ್ನ 2019 ನಲ್ಲಿ ಲಾಂಚ್ ಮಾಡ್ತಾರೆ. ಸೊ ಇಲ್ಲಿವರೆಗೂ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ 1 ಡಿಸ್ಕಸ್ ಮಾಡಿದ್ವಿ, 2 ಡಿಸ್ಕಸ್ ಮಾಡಿದ್ವಿ, ಇವಾಗ ನಾವು 3 ನ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಈ ಒಂದು 3 ಅಲ್ಲಿ ಅವ್ರು ತೆಗೆದುಕೊಂಡಿರ್ತಕ್ಕಂಥ ಟಾರ್ಗೆಟ್ ಏನು ಅಂದ್ರೆ 1,25,000 ಕಿಲೋಮೀಟರ್ ಎಕ್ಸಿಸ್ಟಿಂಗ್ ಥ್ರೂ ರೂಟ್ಸ್, ಅಂದ್ರೆ 1,25,000 ಕಿಲೋಮೀಟರ್ಗಳಷ್ಟು ಅಸ್ತಿತ್ವದಲ್ಲಿರ್ತಕ್ಕಂಥ ಮಾರ್ಗಗಳನ್ನ
ಕೆಲವೊಂದು ವಿಶೇಷವಾದ ಒಂದು ಪ್ರದೇಶಗಳಿಗೆ ಅಂದ್ರೆ ಗ್ರಾಮೀಣ ಅಗ್ರಿಕಲ್ಚರಲ್ ಮಾರ್ಕೆಟ್ ಅಂದ್ರೆ ಕೃಷಿ ಮಾರುಕಟ್ಟೆಗಳಿಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು, ಹೈಯರ್ ಸೆಕೆಂಡರಿ ಸ್ಕೂಲ್ಸ್ ಅಂಡ್ ಹಾಸ್ಪಿಟಲ್ಸ್ ಅಂದ್ರೆ ಶಾಲೆಗಳಿಗೆ ಇರ್ತಕ್ಕಂಥ ಪ್ರದೇಶಗಳಿಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು ಮತ್ತು ಆಸ್ಪತ್ರೆಗಳಿಗೆ ಸಂಪರ್ಕ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಈ ಎಲ್ಲಾ ಒಂದು ಇನಿಷಿಯೇಟಿವ್ಸ್ ನಾವು ಪ್ರೋಗ್ರಾಮ್ ನಂಬರ್ 3 ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಆಸ್ ಆಫ್ 13 ಜುಲೈ 2022 ಅಂದ್ರೆ ಈ ವರ್ಷದ ಜುಲೈ 13ರ ವೇಳೆಗೆ ಈ ಗ್ರಾಮ ಸಡಕ್ ಯೋಜನೆಯ ಒಟ್ಟು 1 ಇರ್ಬೋದು, 2 ಇರ್ಬೋದು ಅಥವಾ 3 ಇರ್ಬೋದು, ಈ ಎಲ್ಲಾ 3 ಯೋಜನೆಗಳಲ್ಲಿ ಟೋಟಲ್ 7,93,567 ಕಿಲೋಮೀಟರ್ಸ್ ನ ಅಭಿವೃದ್ಧಿ ಮಾಡ್ಬೇಕಂತ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಾರೆ ಅಥವಾ ಯೋಜನೆಯನ್ನ ಮಾಡಿರ್ತಾರೆ. ಸೊ ಅದರಲ್ಲಿ 7,12,190 ಕಿಲೋಮೀಟರ್ಸ್ ನ ಕಂಪ್ಲೀಟ್ ಮಾಡಿರ್ತಾರೆ. 7,12,190 ಕಿಲೋಮೀಟರ್ ರಸ್ತೆಯನ್ನ ಇದುವರೆಗೂ ಈ ಒಂದು ಯೋಜನೆ ಅಡಿಯಲ್ಲಿ ನಿರ್ಮಾಣ ಮಾಡಿರ್ತಾರೆ. ಸೊ ಇವಾಗ ಮಾಡ್ತಾ ಇರ್ತಕ್ಕಂಥ ಒಂದು ನ್ಯೂ ಇನಿಷಿಯೇಟಿವ್ ಏನಂದ್ರೆ ಹೊಸ ಒಂದು ಮೆಟೀರಿಯಲ್ಸ್, ನ್ಯೂ ಮೆಟೀರಿಯಲ್ಸ್, ವೇಸ್ಟ್ ಮೆಟೀರಿಯಲ್ಸ್, ಲೋಕಲಿ ಅವೈಲಬಲ್ ಮೆಟೀರಿಯಲ್ಸ್ ಅಂದ್ರೆ ಹೊಸ ವಸ್ತುಗಳು, ತ್ಯಾಜ್ಯ ವಸ್ತುಗಳು ಅಥವಾ ಅದೇ ಒಂದು ಸ್ಥಳೀಯ ಪ್ರದೇಶದಲ್ಲಿರ್ತಕ್ಕಂಥ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾದ ಒಂದು ಚೇಂಜ್ ಆಗಿರುತ್ತೆ. ಸೊ ಯಾವುದರ ಪ್ರಕಾರ ಅಂದ್ರೆ NRIDA ಅಂದ್ರೆ ನ್ಯಾಷನಲ್ ರೂರಲ್ ರೋಡ್ಸ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಏನ್ ಕರಿತೀವಿ. ಸೊ ಅವರು ಕೊಟ್ಟಿರ್ತಕ್ಕಂಥ ಗೈಡ್ ಲೈನ್ಸ್ ನ ಪ್ರಕಾರ ಗೈಡ್ ಲೈನ್ಸ್ ಆನ್ ಟೆಕ್ನಾಲಜಿ ಇನಿಷಿಯೇಟಿವ್ಸ್ ಇನ್ ಮೇ 2013 ಅಂತ ಕರಿತೀವಿ. ಸೊ ಈ ಒಂದು ಮಾರ್ಗಸೂಚಿಗಳ ಪ್ರಕಾರ ತ್ಯಾಜ್ಯ ವಸ್ತುಗಳನ್ನ ಉಪಯೋಗಿಸಿಕೊಂಡು ರಸ್ತೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಈ ಒಂದು ಗೈಡ್ ಲೈನ್ಸ್ ಆನ್ ಟೆಕ್ನಾಲಜಿ ಇನಿಷಿಯೇಟಿವ್ ಪ್ರಕಾರ ಇವಾಗ ರಸ್ತೆ ಏನ್ ನಿರ್ಮಾಣ ಮಾಡಿರ್ತಾರೆ ಅದರಲ್ಲಿ ಕನಿಷ್ಠ ಪಕ್ಷ 18% ರಸ್ತೆ ಏನಿರುತ್ತೆ ಅದನ್ನ ಈ ರೀತಿಯ ವಸ್ತುಗಳಿಂದ ನಿರ್ಮಾಣ ಮಾಡ್ತಕ್ಕಂಥದ್ದು ಇದು ರಾಜ್ಯಗಳಿಗೆ ಒಂದು ಮ್ಯಾಂಡೇಟ್ ನ ನೀಡಲಾಗಿರುತ್ತೆ. ಅಂದ್ರೆ 15% of the length of annual proposed using any of the new technology. ಈ ಒಂದು ಹೊಸ ತಂತ್ರಜ್ಞಾನವನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಕಡ್ಡಾಯವಾಗುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ನ ಸ್ಟಾರ್ಟ್ ಮಾಡಿರೋದ್ರಿಂದ ಈ ಒಂದು ವೇಸ್ಟ್ ಮೆಟೀರಿಯಲ್ಸ್ ಏನಿರುತ್ತೆ ಅದು ಪ್ಲಾಸ್ಟಿಕ್ ಆಗಿರ್ಬೋದು, ಕೋಲ್ಡ್ ಮಿಕ್ಸ್ ಆಗಿರ್ಬೋದು, ಅದಾದ್ಮೇಲೆ ಸೆಲ್ಫ್ ಫಿಲ್ಡ್ ಕಾಂಕ್ರೀಟ್ ಇರ್ಬೋದು, ಈ ರೀತಿಯ ಹತ್ತತ್ರ ಒಂದು 40ಕ್ಕೂ ಹೆಚ್ಚು ತಂತ್ರಜ್ಞಾನಗಳನ್ನ ಈಗ ರಸ್ತೆ ನಿರ್ಮಾಣ ಮಾಡೋದ್ರಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಿದ್ರೆ 2022 ಜುಲೈ 13ರ ವೇಳೆಗೆ ಈ ಒಂದು ಹೊಸ ತಂತ್ರಜ್ಞಾನವನ್ನ ಉಪಯೋಗಿಸಿಕೊಂಡು 1,17,195 ಕಿಲೋಮೀಟರ್ ರೋಡ್ ಲೆಂತ್ ಸ್ಯಾಂಕ್ಷನ್ ಆಗಿರುತ್ತೆ ಅಥವಾ ಮಂಜೂರನ್ನ ಮಾಡಿರ್ತಾರೆ. ಸೊ ಇದರಲ್ಲಿ ಪ್ರಸ್ತುತವಾಗಿ 73,792 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ಈ ಒಂದು ಹೊಸ ತಂತ್ರಜ್ಞಾನಗಳನ್ನ ಬಳಕೆ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಟರ್ನ್ಯಾಷನಲ್ ಚೆಸ್ ಡೇ ಅಥವಾ ಅಂತಾರಾಷ್ಟ್ರೀಯ ಚೆಸ್ ದಿನದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ 20ನೇ ಜುಲೈ ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ಆಚರಣೆಯನ್ನ 1966ರಿಂದ ಮಾಡಲಾಗ್ತಾ ಇದೆ. ಸೊ ಇದೇ ದಿನಾಂಕವನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ದಿ ಡೇಟ್ ಮಾರ್ಕ್ಸ್ ದಿ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಫೌಂಡೆಡ್ ಇನ್ 1924 ಅಂದ್ರೆ 1924ರಲ್ಲಿ ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ಏನಿರುತ್ತೆ ಸೊ ಅದನ್ನ ಜುಲೈ 20ರಂದು ಸ್ಥಾಪನೆ ಮಾಡಿರ್ತಾರೆ. ಅದೇ ಕಾರಣದಿಂದ ಜುಲೈ 20ಅನ್ನ ನಾವು ಇದಕ್ಕೆ ಆಯ್ಕೆ ಮಾಡ್ಕೊಂಡಿರ್ತೀವಿ. ಸೊ ಈ ಒಂದು ದಿನವನ್ನ ಆಚರಣೆ ಮಾಡ್ಲಿಕ್ಕೆ ಶಿಫಾರಸು ಮಾಡಿದ್ ಯಾರು ಅಂದ್ರೆ ಯುನೆಸ್ಕೋ ವತಿಯಿಂದ ಇದನ್ನ ಶಿಫಾರಸು ಮಾಡಿರ್ತಾರೆ. ಸೊ ಈ ಚೆಸ್ ಅಂತಕ್ಕಂಥ ಆಟವನ್ನ ಕಂಡುಹಿಡಿದವರು ಯಾರು ಅಂದ್ರೆ ಇಂಡಿಯಾ, ಭಾರತದಿಂದ ಈ ಒಂದು ಆಟವನ್ನ ಕಂಡುಹಿಡ್ತಿರ್ತಾರೆ. 5ನೇ ಶತಮಾನದಲ್ಲಿ 5th ಸೆಂಚುರಿಯಲ್ಲಿ ಇದನ್ನ ಕಂಡುಹಿಡಿದಿರ್ತಾರೆ. ಸೊ ಇದನ್ನ ಭಾರತದಲ್ಲಿ ಚದುರಂಗ ಅಂತ ಕರಿತಾ ಇದ್ರು. ಸೊ ಇವಾಗ ಅದನ್ನ ನಾವು ಚೆಸ್ ಆಗಿ ನೋಡ್ತಾ ಇದ್ದೇವೆ. ಸೊ ಈ ಒಂದು ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಏನಿದೆ ಇದರ ವರ್ಲ್ಡ್ ಚೆಸ್ ಫೆಡರೇಷನ್ ಹೆಡ್ ಕ್ವಾರ್ಟರ್ಸ್ ಏನಿದೆ ಸೊ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ನ ಲಾಸೋವ್ನೆಯಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಸ್ಥಾಪನೆ ಆಗಿದ್ದು 20ನೇ ಜುಲೈ 1924ರಂದು ಫ್ರಾನ್ಸ್ ನ ಪ್ಯಾರಿಸ್ ನಲ್ಲಿ ಇದರ ಸ್ಥಾಪನೆಯನ್ನ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 11th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಅಲ್ಯೂಮಿನಿಯಂ ಏರ್ ಬ್ಯಾಟರೀಸ್. ಸೊ ಅಲ್ಯೂಮಿನಿಯಂ ಏರ್ ಬ್ಯಾಟರೀಸ್ ಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಇವಾಗ ಒಂದು MOU ಸಹಿ ಆಗಿರುತ್ತೆ. ಸೊ ಈ ಅಲ್ಯೂಮಿನಿಯಂ ಏರ್ ಬ್ಯಾಟರೀಸ್ ನ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಮೇಜರ್ ಆಗಿ ಯೂಸ್ ಮಾಡ್ತಾರೆ. ಕಾರಣ ಏನು ಅಂದ್ರೆ ಇದು ಲೈಟ್ ವೆಯ್ಟ್ ಇರ್ತಕ್ಕಂಥ ಒಂದು ಬ್ಯಾಟರಿ ಆಗಿರುತ್ತೆ. ಹಾಗಿದ್ರೆ ಯಾರ್ಯಾರ ಮಧ್ಯೆ ಈ ಒಂದು ಅಗ್ರಿಮೆಂಟ್ ಆಗಿದೆ ಅಂದ್ರೆ ಹಿಂಡಾಲ್ಕೋ ಮತ್ತೆ ಫಿನರಿ ಫಾರ್ ಅಲ್ಯೂಮಿನಿಯಂ ಏರ್ ಬ್ಯಾಟರೀಸ್ ಅಂದ್ರೆ ಇಬ್ಬರ ನಡುವೆ ಅಲ್ಯೂಮಿನಿಯಂ ಏರ್ ಬ್ಯಾಟರಿಗಳಿಗಾಗಿ ಫಿನರ್ಜಿ ಅಂತಕ್ಕಂಥ ಒಂದು ಕಂಪನಿ ಮತ್ತೆ ಹಿಂಡಾಲ್ಕೋ ನಡುವೆ ಈಗ ಒಪ್ಪಂದ ಆಗಿರುತ್ತೆ. ಸೊ ಈ ಫಿನರ್ಜಿ ಅಂತಕ್ಕಂಥದ್ದು ಇಸ್ರೇಲ್ ಬೇಸ್ಡ್ ಕಂಪನಿ ಆಗಿರುತ್ತೆ ಅಂಡ್ IOC ಫಿನರ್ಜಿ ಪ್ರೈವೇಟ್ ಲಿಮಿಟೆಡ್. ಸೊ ಈ ಮೂರರ ಮಧ್ಯೆ ಈಗ ಅಗ್ರಿಮೆಂಟ್ ಆಗಿರುತ್ತೆ. ಏನ್ ಪರ್ಪಸ್ ಅಂದ್ರೆ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೋಸ್ಕರ ಈ ರೀತಿಯ ಬ್ಯಾಟರಿಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಈಗ ಒಪ್ಪಂದ ಆಗಿರುತ್ತೆ. ಹಿಂಡಾಲ್ಕೋ ಇಂಡಸ್ಟ್ರಿ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇದು ಆದಿತ್ಯ ಬಿರ್ಲಾ ಗ್ರೂಪ್, ನೀವು ಡೆಫಿನೆಟ್ಲಿ ಕೇಳಿರ್ತೀರಾ, ಅದರ ಒಂದು ಭಾಗವಾಗಿರುತ್ತೆ. ಸೊ ಈ IOC ಫಿನರಿ ಅಂತಕ್ಕಂಥ
ಮಾಡಿರ್ತಕ್ಕಂಥದ್ದು ಫಿನರಿ ಅಂಡ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ನ ಒಂದು ಜಂಟಿ ಸಂಸ್ಥೆಯಾಗಿ ನಾವು IOC ಫಿನರಿ ಅನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಲಾಸ್ಟ್ ಸ್ನಿಪೆಟ್. ಈ ಗುರುತು ಅಪ್ಲಿಕೇಶನ್ ಇದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಈ ಗುರುತು ಅಪ್ಲಿಕೇಶನ್ ನ ಯಾವುದಕ್ಕೋಸ್ಕರ ಲಾಂಚ್ ಮಾಡಿದ್ದಾರೆ ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ, ಟು ರೆಸ್ಕ್ಯೂ ಚಿಲ್ಡ್ರನ್ ಹೂ ಹ್ಯಾವ್ ಟೇಕನ್ ಟು ಬೆಗರಿ, ಅಂದ್ರೆ ಭಿಕ್ಷಾಟನೆಗೆ ಕೊಂಡೊಯ್ತಕ್ಕಂಥ ಮಕ್ಕಳನ್ನ ರಕ್ಷಣೆ ಮಾಡ್ಲಿಕ್ಕೆ ಈ ಗುರುತು ಅಂತಕ್ಕಂಥ ಅಪ್ಲಿಕೇಶನ್ ಇಂದ ಕರ್ನಾಟಕ ರಾಜ್ಯದಲ್ಲಿ ಈಗ ಲಾಂಚ್ ಮಾಡಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 215. You can just pause the video, go through the questions and give us the answers. So once again, I'll meet you tomorrow with tomorrow's updates. Till then, keep reading, be safe.